ಪ್ರಕಟಣೆ 13/8/2016 ಶನಿವಾರ ಸಂಜೆ 6:30ರಿಂದ 8ರವರೆಗೆ ನ್ಯಾಯಮೂರ್ತಿ ನಿಟ್ಟೂರು ಶ್ರೀನಿವಾಸರಾವ್ ದತ್ತಿ ಉಪನ್ಯಾಸ ಶ್ರೀ ಮಹದೇವಯ್ಯ ಕರದಳ್ಳಿ ಅವರಿಂದ, ರಾಜ್ಯ ಸಹಸಂಯೋಜಕರು ಸ್ವದೇಶಿ ಜಾಗರಣ ಮಂಚ್ ಇವರಿಂದ. ವಿಷಯ ಸ್ವದೇಶಿ ಆರ್ಥಿಕತೆ. ಆಸಕ್ತರಿಗೆಲ್ಲ ಆದರದ ಆಹ್ವಾನ. ಸಹೃದಯರಿಗೆ ಸಸ್ನೇಹ ವಂದನೆ. 13 ದಿನದ ಹಿಂದೆ ಆರಂಭವಾದಂತಹ ಐತರೇಯೋಪನಿಷತ್ ಪ್ರವಚನದ ಮೊದಲ ಸರಣಿ ಇಂದು ಒಂದು ಹಂತವನ್ನು ಮುಟ್ತಾ ಇದೆ. ಊರಿನ ಎಲ್ಲ ಕಡೆ ಮಳೆ ಬಂತೋ ಬರಲಿಲ್ಲೋ, ಆದರೆ ಗೋಖಲೆ ಸಂಸ್ಥೆಯ ಆವರಣದಲ್ಲಂತೂ ಹೊರಗೂ ಒಳಗೂ ನಿಯತವಾಗಿ, ಅಂದರೆ 6:30ರಿಂದ 7:30, ನಿಯತವಾಗಿ ಸಮೃದ್ಧವಾದ ವರ್ಷಧಾರೆ, ಉಪನಿಷದ್ವರ್ಷಧಾರೆ ಸುರಿದು ಬಗೆಯಂಗಳವನ್ನು ತಂಪಾಗಿಸಿದೆ, ತಂಪರಸಿ ಬರುವವರನ್ನು ಸಾಂತ್ವನಿಸಿದೆ. ವಿದ್ಯಾವಾಚಸ್ಪತಿ ಬನ್ನಂಜಿ ಗೋವಿಂದಾಚಾರ್ಯರ ವಚಃ ಪ್ರಭಾವವೇ ಆ ತರಹ. ನನ್ನ ಪ್ರಶ್ನೆಗೆ ಆಚಾರ್ಯರು ಉತ್ತರಿಸುತ್ತಿದ್ದಾರೆ ಅಂತ ಕೇಳುಗ ಅಂದುಕೊಳ್ಳುವಂತೆ ಆಪ್ತವಾಗಿ ಆಚಾರ್ಯರು ಆವರಿಸಿಬಿಡುತ್ತಾರೆ. ಅದಕ್ಕೆ ಕಾರಣ ಅವರಲ್ಲಿರುವಂತಹ ಸ್ಪಷ್ಟತೆ, ಖಚಿತತೆ, ನಿಶ್ಚಿತತೆ. ಆಚಾರ್ಯರು ಆಗಾಗ ಹೇಳ್ತಾ ಇರೋದನ್ನು ನಾವು ಕೇಳಿದ್ದೇವಲ್ಲ, ನಮಗೆ ಅರ್ಥ ಆಗದೆ ಇದ್ದರೆ ಇನ್ನೊಬ್ರಿಗೆ ಹೇಳೋದು ಹೇಗೆ ಅಂತ. ಅದವರ ತುಂಬ ಆಕರ್ಷಕವಾದಂತಹ ಮಾತು, ಎಲ್ಲರಿಗೂ ಅನ್ವಯಿಸುವಂತಹದ್ದು. ಅದರಲ್ಲೂ ಉಪನಿಷತ್ತಿನಂತಹ ಶುದ್ಧ ವೈದಾಂತಿಕ ವಿಷಯವನ್ನು, ಅಸುಲಭಗ್ರಾಹ್ಯವಾದ ಶಬ್ದ ವಾಕ್ಯ ಶೈಲಿಯನ್ನು ಮುಟ್ಟುವುದೇ ದುಸ್ತರ. ಉಪನಿಷತ್ತು ವೇದ ನಮ್ಮಂಥವರಿಗೆಲ್ಲ ಬಿಡಿ ಎಂಬುದು ಸಾಮಾನ್ಯರ, ಅಂದರೆ ನಮ್ಮಂಥವರ ಪ್ರಥಮೋದ್ಗಾರ. ಆದರೆ ಆಚಾರ್ಯರ ಮುಖದಲ್ಲಿ ನಾವು ಕೇಳುತ್ತಾ ಹೋದಂತೆ, ಹೌದಲ್ಲ, ಇದೆಲ್ಲ ನಮಗೆ ಹೊಡೆಯೋದೇ ಇಲ್ಲಲ್ಲ, ಇಷ್ಟೆಲ್ಲ ಅರ್ಥ ಅದರ ವ್ಯಾಪ್ತಿ ಇದೆಯಲ್ಲ ಅಂತ ಆಶ್ಚರ್ಯವೂ ಆಗ್ತದೆ, ಸಮಾಧಾನವೂ ಮೂಡ್ತದೆ. ಇದಕ್ಕೆ ಕಾರಣ ಅವರ ವಿವರಣದ ಶೈಲಿ. ಒಂದು ವಿಷಯವನ್ನು ವಿವರಿಸುವಾಗ ಅದರ ಸುತ್ತ ಯಾವೆಲ್ಲ ಪ್ರಶ್ನೆಗಳು ಹುಟ್ಟಬಹುದೋ ಅಷ್ಟನ್ನೂ ಅವರೇ ಪಾತಾಳ ಗರಡಿ ಹಾಕಿ ಹೆಕ್ಕಿ ಹರಹುತ್ತಾರೆ. ಮತ್ತೆ ನಮ್ಮದು ಎಂಬ ಯಾವ ಪ್ರಶ್ನೆಯೂ ಉಳಿಯದ ಹಾಗೆ ಸಮಗ್ರವಾಗಿ ಬೋಧಿಸುತ್ತಾರೆ. ಇದು ಬನ್ನಂಜೆ ಗೋವಿಂದಾಚಾರ್ಯರಿಗಷ್ಟೇ ಸಾಧ್ಯವಾಗುವ ಸಂಗತಿ. ಯಾಕೆಂದರೆ ಆಚಾರ್ಯರು ವೇದೋಪನಿಷತ್ತುಗಳ ಅವಯವಗಳನ್ನಲ್ಲ, ಹೃದಯವನ್ನೇ ಬಲ್ಲವರು, ತಮ್ಮ ಹೃದಯದಲ್ಲಿ ಸ್ಥಿರೀಕರಿಸಿಕೊಂಡವರು. ಉಪನಿಷದ್ ಋಷಿಯ ಮಾತನ್ನು ಅವನ ಹೃದಯದ ಒಳಹೊಕ್ಕು ನೋಡಬಲ್ಲವರು. ಆದ್ದರಿಂದಲೇ ಆಚಾರ್ಯರ ವಾಣಿಯಲ್ಲಿ ಉಪನಿಷತ್ತು ಕಾವ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಉಪನಿಷದೃಷ್ಟಾರ ಸರ್ವಾತ್ಮನ ಪರಮಾತ್ಮನನ್ನು ಹೇಗೆಲ್ಲ ಕಂಡ ಎಂಬುದನ್ನು ಆಚಾರ್ಯರು ಕಾಣಬಲ್ಲರು, ನಮಗೂ ಕಾಣಿಸಬಲ್ಲರು. ನಿನ್ನೆ ಹೇಳಿದ್ದು ನಾವು ಕೇಳಿದ್ದೇವಲ್ಲ, ಉಪನಿಷನ್ ಮಂತ್ರಗಳನ್ನು ಉರು ಹೊಡೆದ್ರೆ, ಡಿಕ್ಷನರಿ ಇಟ್ಕೊಂಡು ಅರ್ಥ ಹಚ್ಚಿದ್ರೆ ತಿಳಿಯೋಲ್ಲ. 50-60 ವರ್ಷ ವೇದಾಂತದ ಆಳದಾಳಕ್ಕೆ ಇಡಿಬೇಕು. ಆಗ ಒಂದೊಂದು ಶಬ್ದವು ಭಗವತ್ ತತ್ವವಾಗಿ ತಾನಾಗಿ ತೋರುತ್ತೆ ಅಂತ ನಿನ್ನೆ ಹೇಳಿದ್ರವರು. ಇದು ಅವರ ಸ್ವಾನುಭವ, ಇದು ಬನ್ನಂಜಿಯವರ ಸ್ವಾನುಭವ. ಅದು ಪ್ರಾಣಸೂತ್ರ, ಪ್ರತನ ಛಂದೋ ಮೀಮಾಂಸ, ನೀವು ಬಹಳಷ್ಟು ಜನರಿಗೆ ಗೊತ್ತಿದೆ. ಆಚಾರ್ಯರ ಆಚಾರ್ಯಕೃತಿ ಪ್ರಾಣಸೂತ್ರ, ಶುದ್ಧ ಶಾಸ್ತ್ರ ಭಾಷೆಯಲ್ಲಿರುವಂತಹದ್ದು. ಪ್ರತನ ಛಂದೋ ಮೀಮಾಂಸ, ವೇದವನ್ನು ಅರ್ಥವಿಸಲಿಕ್ಕೆ ಬೇಕಾದಂತಹ ದಾರಿಯನ್ನು ತೋರಿಸುವಂತಹ ಗ್ರಂಥ. ಇಂತಹ ಋಷಿಕೃತಿಗಳನ್ನು ರಚಿಸಿದ ಮಹಾಮನೀಷಿಗಳನ್ನು, ಬನ್ನಂಜೆ ಗೋವಿಂದಾಚಾರ್ಯರನ್ನು ನಾವು ನೋಡುತ್ತಿದ್ದೇವೆ, ಅವರ ಮಾತನ್ನು ಕೇಳುತ್ತಿದ್ದೇವೆ ಎಂಬುದು ನಮ್ಮ ಹೆಮ್ಮೆ, ಸೌಭಾಗ್ಯ. ನಿರ್ದುಷ್ಟತೆ, ನಿರ್ದಿಷ್ಟತೆ, ನಿರ್ಭೀತಿ, ಇದು ಆಚಾರ್ಯರ ಹಾದಿ. ಸತ್ಯ ಹೇಳುವಲ್ಲಿ ಕೊಂಚವೂ ಮುಲಾಜಿಲ್ಲ, ಯಥಾರ್ಥವನ್ನು ತೋರುವಲ್ಲಿ ರಾಜಿ ಇಲ್ಲ. ಹಾಗಾಗಿಯೇ ಶ್ರೀನಿವಾಸ ಕಲ್ಯಾಣ ಸೇವೆಯನ್ನು ಛೇಡಿಸಿ ಅವನಿಗೆ ಡೈವರ್ಸ್ ಆದ್ಯಾವಾಗ ಅಂತ ಕುಟುಕಿ ಶ್ರದ್ಧಾ ಜಾಡ್ಯವನ್ನು ಕೆಣಕಿ ಎಚ್ಚರಿಸಬಲ್ಲರು. ಉಪನಿಷದ್ ಋಷಿ ಹೇಳೋದನ್ನು ಕೇಳಿ ವಿಚಾರ ಮಾಡಿ ಅಷ್ಟೇ, ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ ನಿನ್ನೆ ಒಂದು ಸೂಚನೆ ಕೊಟ್ಟಿದ್ದಾರೆ ಅವರು. ಹೀಗೆ ನವರಾದ ವಿನೋದವನ್ನು ಮಾಡಬಲ್ಲರು.
ಮಂತ್ರ ಅರ್ಥ ಆಗಬೇಕಾದ್ರೆ ನಿರ್ವಚನ ತಿಳಿದಿರಬೇಕು ಅಂತ ಗುಡುಗಬಲ್ಲರು. ನನಗೆ ತಿಳಿದಿಲ್ಲ ಅಂದರೆ ಅದು ಮಂತ್ರದ ತಪ್ಪಲ್ಲ ಅಂತ ಹೇಳಿ ನೈಷಸ್ಥಾಣೋರಪರಾಧ ಎಂಬ ಯಾಸ್ಕನ ಚಾಟಿಯನ್ನು ಬೀಸಬಲ್ಲರು. ಗಿರಿ, ಚಕ್ಷು, ಶ್ರೋತ್ರಾದಿಗಳು ಹೇಗೆ ಭಗವದ್ವಾಚ್ಯ ಎಂಬುದನ್ನು ಸಾಧಾರವಾಗಿ ಉದ್ಬೋಧಿಸಬಲ್ಲರು. ಹಾಗೆ ಉದ್ಬೋಧಿಸುತ್ತಲೇ ನಿರಂತರ ಭಗವತ್ ಪ್ರೀತಿಯ ಸುಧಾ ಸಾರವನ್ನು ಹಂಚಬಲ್ಲರು. ಐತರೆಯ ಉಪನಿಷತ್ತಿನ ಮುಂದಿನ ಸರಣಿ 2017 ಜನವರಿ 22ರಿಂದ 31ರವರೆಗೆ ನಡೆಯಲಿದೆ ಗೋಖಲೆಯಲ್ಲಿ. ಇದರ ಮುಂದಿನ ಕಂತು. ಇದುವರೆಗೆ ಈ ಸರಣಿಯನ್ನು ನಡೆಸಿಕೊಟ್ಟ ಹಾಗೂ ಮುಂದಿನ ಪ್ರವಚನಕ್ಕೆ ಸಮ್ಮತಿಸಿದ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಹಾರ್ದಿಕವಾದಂತಹ ಕೃತಜ್ಞತೆ. ಶ್ರೀ ಶ್ರೀನಿವಾಸ್ ಅವರು ದಯವಿಟ್ಟು ಬರಬೇಕು. ದಂಪತಿಗಳು ಆಯೋಜಿಸಿದ ಶ್ರೀಮತಿ ಶ್ರೀ ಶ್ರೀನಿವಾಸರವರಿಗೆ ಹಾರ್ದಿಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ವಿಶೇಷ ಅಂತ ಹೇಳಿದರೆ ಆಚಾರ್ಯರ ಉಪನ್ಯಾಸ ಪರ್ವದಲ್ಲೇ ಹೊರಗಡೆಯವರು ಆಚಾರ್ಯರನ್ನು ನೋಡಬಹುದಾದಂತಹ ಒಂದು ದೃಶ್ಯ ವ್ಯವಸ್ಥೆ ಸ್ಥಾಪಿತವಾಗಿದೆ. ಇದು ಇವರ ಉಪನ್ಯಾಸ ಸಂದರ್ಭದಲ್ಲಿ ಬಂತು ಅನ್ನೋದು ಕೂಡ ನಮಗೊಂದು ಹೆಮ್ಮೆದೇನೆ. ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಕೃತಜ್ಞತೆ. ಆಚಾರ್ಯರ ಉಪನ್ಯಾಸವನ್ನು ಆರಂಭಿಸಬೇಕಾಗಿ ಪ್ರಾಂಜಲ ಪ್ರಾರ್ಥನೆ. ಅಸ್ತು ಚ ಬ್ರಹ್ಮವರ್ಚಸಂ ಸಂಪಾದಯೇಮಹಿ ಸಹಸ್ರಃ ವೀರ್ಯಂ ಕೃಷೀಮಹಿ ಸ್ತಂಭಂ ನಿರ್ವಿದ್ಯ ನಿರ್ಯನ್ನಿಖಿಲ ಜಗದಗಕ್ಷಾಳನಾಯಾವತೀರ್ಣಂ ಪೂರ್ಣಂ ಸ್ವರ್ಣೋಪಮಾನದ್ಯುತಿವಿಹತಮಸ್ತೋಮಸ್ತಾರಿವರ್ಗಂ ಸ್ವಸ್ತಿ ಶ್ರೀಮತ್ಸಮಸ್ತಶ್ರುತಿಗದಿತಮಹೋ ತನ್ಮಹೋ ನೋ ವಿದಧ್ಯಾತ್ ಪಂಚಾಸ್ಯಂ ಕಂಧರಾಯ ಉಪರಿ ಪರಿಗತಂ ದೇವವೃಂದೈರಮಂದೈಃ ಉಗ್ರಂ ವ್ಯಗ್ರೇಂದ್ರಲೋಕಾಭಯತಮರಿತರಾಧ್ಯಾಯುಧೋದಗ್ರವಾಹುಂ ರುದ್ರಂ ರುದ್ರೇಂದ್ರಮುಖ್ಯಾಮರಗಣವಿನುತಂ ಭದ್ರವಿಜ್ಞಾನಮುಗ್ರಂ ವೀರಂ ವೀರಾಸನಸ್ಥಂ ಭವಭಯಹರಣಂ ದಾರುಣಂ ದಾರುಣಾನಾಂ ರೂಕ್ಷಂ ದ್ರಕ್ಷಂ ಮಹೇಕ್ಷಂ ಶಪಿತದುರಿತಮಕ್ಷೋಭಣೀಯಂ ದಿದೃಕ್ಷೇ ಜ್ವಲತ್ಕನಕಪಿಂಜರಂ ಕಲಿತಭಕ್ತಹೃತ್ಪಂಜರಂ ಚಿರಂ ಮುದಿತನಿರ್ಜರಂ ಶ್ರುತಿಮಹಾಟವೀಕುಂಜರಂ ಭಜೆ ಭುವನಬಂಧುರಂ ಹೃದಿ ನಿಜೇಂದಿರಾಮಂದಿರಂ ಪರಂ ತುರಗಕಂಧರಂ ಧರಧರಂ ನೃಕಂಠೀರವಂ ಜಗನ್ನಿಧಾನಪಿಡರಂ ನೃಹರೇಧ್ಯಕರಂ ನುಮಃ ಯಜ್ಞಾಭಿಗುಹರೋದ್ಭೂತಸ್ತನಯೋ ಹಂಸವಾಹನಃ ಯದುತ್ಸಂಗಾ ಜಗದುದಯ ಭಂಗಾದಿತಲಯ ಯದುದ್ಗೀತಾ ಗೀತಾ ವಿಷಯ ವಿಷಭೀತಾವನಕರಿ ಸುಧೀಮುದ್ರಾ ಭದ್ರಾ ದುರಿತಗಣವಿದ್ರಾವಣಕರಿ ನಮಸ್ತಸ್ಮೈ ಕಸ್ಮೈ ಚಿದಮರಪುಷೇ ಸಿಂಹವಪುಷೇ ನರಕೇಸರಿಣಂ ಧಿಕ್ಕೃತ ಹಿರಣ್ಯಕರಿಣಂ ಚ ಸೂಕರಿಣಂ ದೋಷಿತಬುಧಜನಹರಿಣಂ ವರಿಣಂ ಧರಿಣಂ ಸ್ಮರಾಮಿ ಮಂದರಿಣಂ ಇಮಮಾಚಾರ್ಯ ಗೋವಿಂದೇ ಸನ್ನಿಧಾಯ ಹರಿಸ್ತವಂ ರಚಯಾಮಾಸ ತು ಪ್ರೇಮ್ನಾ ಪ್ರಾಣನಾರಾಯಣೋ ಸ್ವಯಂ. ಹರಿ ಓಂ. ಓಂ ಮಾಂ ಮೇ ಮನಸಿ ಪ್ರತಿಷ್ಠಿತಾ ಮನೋ ಮೇ ವಾಚಿ ಪ್ರತಿಷ್ಠಿತಂ ಆವಿರಾವಿರ್ಮನೇದಿ ವೇದಸ್ಯ ಮಹಾಣೀಸ್ತಶ್ರುತಂ ಮೇ ಮಾ ಪ್ರಹಾಸಿ ಅನೇನಾಧೀತೇನಾಹೋರಾತ್ರಾನ್ ಸಂದದಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಮವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಜಯತಿ ಪರಾಶರ ಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ
ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ನಿನ್ನೆ ನಾವು ನೋಡಿದಂಥ ಮಂತ್ರದಲ್ಲಿ ಒಂದು ಸ್ವಲ್ಪ ಜಿಜ್ಞಾಸೆ ಬರಬಹುದು. ಅದನ್ನು ಸ್ಪಷ್ಟ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಅಲ್ಲೇನು ಅಂದರೆ, ಆಪಹ ಅಂತ ದೇವತೆಗಳಿಗೆ ಹೆಸರುಂಟಾ ಅಂತ ಲಕ್ಷ್ಮಿ ಕೇಳಿದ್ಲು. ಇಲ್ಲಿ ಒಂದು 2-3 ಸಂಶಯಗಳು ಬರ್ತವೆ. ಲಕ್ಷ್ಮಿ ಗೊತ್ತಿರಲಿಲ್ವಾ ಆಪಹ ಅಂದರೆ ದೇವತೆಗಳು ಅಂತ? ಆ ವಿಷಯವೇ ಗೊತ್ತಿರಲಿಲ್ವಾ ಅಂದರೆ? ನಾನು ಮೊನ್ನೆ ಹೇಳಿದ್ದೆ, ದೊಡ್ಡವರು ಪ್ರಶ್ನೆ ಮಾಡುವುದು ಚಿಕ್ಕವರಿಗೆ ತಿಳಿಯಲಿ ಅಂತ, ತಮಗೆ ಗೊತ್ತಿಲ್ಲ ಅಂತಲ್ಲ. ನಮಗೆ ಈ ಸಂಶಯ ಬರಬಹುದು ಅಂತ ನಮ್ಮ ಪರವಾಗಿ ಲಕ್ಷ್ಮಿ ಈ ಪ್ರಶ್ನೆ ಮಾಡಿದ್ದು, ಅದಕ್ಕೆ ಭಗವಂತ ಉತ್ತರ ಕೊಟ್ಟ. ಈ ಶಂಕೆ ಉತ್ತರ ಸಿಕ್ಕಿತು. ಆದರೆ ಅಲ್ಲಿ ತಾನು ಅಂತ ಹೇಳೋದಿಲ್ಲ, ತದಿದಂ ಆಪ ಏವ, ಈ ವ್ಯಕ್ತಿಯೇ ಆಪ ಅಂತ. ಅಂದರೆ ತಾನು ಭಗವಂತ. ಇದಂ ಅಂತ ನಪುಂಸಲಿಂಗ ಇರುವುದರಿಂದಲೇ ಬ್ರಹ್ಮಶಬ್ದ ವಾಚ್ಯನಾದ ನಾನು ಆಪಹ, ನನಗೆ ಆಪಹ ಅಂತ ಹೆಸರು ಅಂತ. ಆಗ ಅಹಮಾಪ ಏವ ಅಂತ ಹೇಳಬೇಕಿತ್ತು. ಅದು ಬಿಟ್ಟು ತದಿದಂ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಆದರೆ ಮುಂದೆ ಏತದ್ಧಸ್ವೈ ತದ್ವಿದ್ವಾನಾಹಂ ಅಹಿದಾಸ ಐತರೇಯ ಅಂತ ಐತರೇಯ ಹೇಳಿ, ಇದಾಗದೆ ಐತರೇಯ ಹೇಳಿದ್ದಲ್ವೋ ತದಿದಂ ಆಪ ಏವ ಅಂತ. ಐತರೇಯ ಹೇಳಿದರೆ ಅಹಂ ಆಪ ಏವ ಅಂತ ಹೇಳಬೇಕಿತ್ತು. ಮಹಿದಾಸ ಅಂತ ಅವನ ಉಲ್ಲೇಖ ಮುಂದೆ ಬರುತ್ತೆ. ಇದು 2 ವಿಧ. ನಾವು ಮಾತಾಡುವಾಗ ನಾನು ಹೇಳುತ್ತೇನೆ ಅಂತಂತೇವೆ ಒಮ್ಮೊಮ್ಮೆ ಈ ವ್ಯಕ್ತಿ ಹೀಗೆ ಹೇಳ್ತಾನೆ ಅಂತ. ಈಗ ಇಡೀ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ದು ವೇದವ್ಯಾಸರು. ಆದರೆ ಅವರು ಅಲ್ಲಲ್ಲಿ ಭಾವಂತು ಬಾದರಾಯಣರು ಹೀಗೆ ಹೇಳ್ತಾರೆ ಅಂತ ಹೇಳ್ತಾರೆ. ತನ್ನ ಹೆಸರನ್ನು ಹೇಳಿಕೊಂಡು ಉಲ್ಲೇಖ ಮಾಡೋದು ಅದು ಒಂದು ಉಲ್ಲೇಖದ ಒಂದು ವಿಶೇಷ ವೈಶಿಷ್ಟ್ಯ. ನಾನು ಹೇಳ್ತೇನೆ ಅನ್ನೋದು ಬೇರೆ, ಬನ್ನಂಜೆ ಹೇಳ್ತಾನೆ ನಾನೇ ಹೇಳೋದು, ಹಾಗೆ ಹೇಳೋದುಂಟಲ್ಲ, ಅದು ಒಂದು ಸ್ಟ್ರೆಸ್ ಕೊಟ್ಟಾಗ ಆಗುತ್ತೆ. ನನಗೆ ಅದರಲ್ಲಿ ವಿಶೇಷ ತಾತ್ಪರ್ಯ ಇದೆ ಅನ್ನೋದನ್ನು ತೋರಿಸುವಾಗ ಹಾಗೆ ಹೇಳ್ತಾರೆ. ಮಹಾಭಾರತದಲ್ಲಿ ಭೀಮಸೇನ ಒಂದು ಮಾತು ಹೇಳ್ತಾನೆ ದ್ರೋಣಾಚಾರ್ಯರ ಹತ್ರ. ದ್ರೋಣಾಚಾರ್ಯರು ಭೀಮಸೇನ ಬಂದಾಗೆಲ್ಲ ಅವನ ರಥ ತಡೆದು ಬಿಡ್ತಾರೆ. ಆವಾಗ ಗುರುಗಳೇ, ನಿಮಗೆ ಭೀಮಸೇನ ಅಂದರೆ ಏನು ಅಂತ ಇನ್ನೂ ಅರ್ಥ ಆಗಿಲ್ವಲ್ಲ ಅಂತ ಕೇಳ್ತಾನೆ ಭೀಮ. ನಾನು ಅಂತ ಹೇಳೋಲ್ಲ, ಆ ಬ್ಯೂಟಿ ನಿಮ್ಮ ಅಂತ ಹೇಳಿದ್ರೆ ಬರೋಲ್ಲ. ನಿಮಗೆ ಭೀಮಸೇನ ಅಂದರೆ ಏನು ಅಂತ ಇನ್ನೂ ಅರ್ಥ ಆಗಲಿಲ್ಲ ಅಲ್ವಾ, ತೋರಿಸಿಕೊಡ್ತೇನೆ. ಹಾಗೆ ನಮ್ಮನ್ನೇ ನಾವು ಪರೋಕ್ಷವಾಗಿ ಹೇಳುವುದರಲ್ಲಿ ಒಂದು ಸ್ಟ್ರೆಸ್ ಇದೆ. ಹಾಗಾಗಿ ಇಲ್ಲಿ ತನ್ನನ್ನು ತಾನು ಪರೋಕ್ಷವಾಗಿ ಒಂದು ಹೇಳಿಕೊಳ್ತಾನೆ, ತನ್ನ ಅಪರೋಕ್ಷವಾಗಿ ಹೇಳಿಕೊಳ್ಳೋದು ಮುಂದೆ ಬರ್ತದೆ. ಪರೋಕ್ಷವಾಗಿ ಹೇಳಿಕೊಳ್ಳೋದು ಒಂದು ಪ್ರಯೋಗ. ಅವರು ಹೇಳ್ತಾರೆ ತದಿದಂ ಆಪಯವ. ಇದಂ ಅಂದರೆ ಬ್ರಹ್ಮ ಶಬ್ದವಾಚ್ಯವಾದ ಈ ವಸ್ತುವೇ ನಾನೇ ಅಂತ ಹೇಳೋದಕ್ಕೆ ಇದಂ ಈ ಈ ಈ ದೇಹದಲ್ಲಿ ಕಾಣತಕ್ಕಂಥ ವ್ಯಕ್ತಿಯೇ ಆಪಹ ಅಂತ ಹೇಳಿದ. ಆಮೇಲೆ ಇದು ವೈತರೇಯರು ಮುಖತಃ ಹೇಳಿದ ಉದ್ಗಾರ ಅಂತ ಹೇಳುವಾಗ ಅಹಂ ಅಂತ ಹೇಳ್ತಾರೆ. ಯಾಕಂದರೆ ಐತರೇಯರು ಹೇಳಿದ್ರು ಅಂತ ಹೇಳಿದಾಗ ಅಲ್ಲಿ ಅಹಂತ ಬರಲೇಬೇಕು, ಇದಂತ ಬಂದರೆ ಆಗೋದಿಲ್ಲ. ಐತರೇಯರು ಏನು ಹೇಳಿದರು? ಅಹಂ ಮಾಂ ದೇವೇಭ್ಯೋ ವೇದ, ಅಲ್ಲಿ ಅಹಂತ ಮಾಡಿದರು. ಅದಕ್ಕೆಂದರೆ ಅದು ಐತರೇಯರು ಹೇಳಿದ್ದು ಅದು ಮಾತ್ರ ಅಲ್ಲ, ಆದರೆ ಅವರಲ್ಲಿ ಅಹಂ ಶಬ್ದ ಬಳಸಿ ಹೇಳಿದ್ದರಿಂದ ಅದನ್ನು ಪ್ರತ್ಯೇಕ ಹೇಳಿದರು, ಐತರೇಯರು ಹೇಳಿದ್ದಾರೆ ಅಂತ. ಅದನ್ನು ಅವನೇ ಹೇಳೋದು, ನೋಡಪ್ಪ ಐತರೇಯ ಹೇಳ್ತಾ ಇದ್ದಾನೆ ಏನು ಅಂತ, ನಾನು ಎಲ್ಲ ದೇವತೆಗಳಲ್ಲಿ ತುಂಬಿದ್ದೇನೆ ಹೇಳ್ತಾ ಇರೋದು. ಅವರು ಐತರೇಯನ ಹೇಳೋದು, ನೋಡು ಇದನ್ನು ಐತರೇಯ ಹೇಳ್ತಾ ಇದ್ದಾನೆ. ಸೊ ಇದೆಲ್ಲ ಭಾಷಾಶಾಸ್ತ್ರದ ಸೊಗಸು. ಇದು ಗೊತ್ತಾಗದೇ ಇದ್ದರೆ ಯಾಕೆ ಹೇಳಿದರು? ಅಲ್ಲಿ ಪರೋಕ್ಷವಾಗಿ ಹೇಳ್ತಾರೆ, ಇಲ್ಲಿ ಐತರೇಯ ಅಂತ ತನ್ನನ್ನೇ ಐತರೇಯ ಹೇಳಿದ ಅಂತ ತಾನು ಹೇಳಿದೆ ಅಂತ ಹೇಳ್ಬೋದಿತ್ತು. ಅದರಲ್ಲಿ ಆ ಸ್ಟ್ರೆಸ್ ಇದೆ. ಅದರಲ್ಲಿ ಐತರೇಯ ಹೇಳ್ತಾ ಇದ್ದಾನೆ ಅನ್ನುವಾಗ ಬರುವ ಒತ್ತು ನಾನು ಹೇಳ್ತೇನೆ ಅನ್ನೋದು ಬರೋಲ್ಲ. ಐತರೇಯ ಹೇಳ್ತಾ ಇದ್ದಾನೆ ಏನು ಅಂತ, ಆಹಂ ಮಾಂ ದೇವೇಭ್ಯೋ ವೇದ, ನಾನು ನನ್ನಿಂದ ಹಿಡಿದು ದೇವತೆಗಳ ತನಕ. ಆ ಅಂದರೆ ಆ ತನಕ ಅಂತ ಹೇಳ್ತೇವಲ್ವ ನಾವು, ಆ ತನಕ ನನ್ನಿಂದ ಹಿಡಿದು ಆರಭ್ಯ. ಆ ಅಂದರೆ ಆರಭ್ಯ, ಮಾಂ ಆರಭ್ಯ ದೇವೇಭ್ಯ, ಆ ದೇವತೆಗಳ ತನಕ.
ನಿನ್ನೆ ನಾನು ಈ ವಿವರಣೆ ಇಷ್ಟು ಸ್ಪಷ್ಟವಾಗಿ ಹೇಳಲಿಲ್ಲ, ಕೆಲವರಿಗೆ ಏನೋ ಆ ವಾಕ್ಯ ಗೊಂದಲವಾಗಿ ಕಂಡಿರಬಹುದು, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ನನ್ನನ್ನು ಹಿಡಿದು ಮಾಂ ಆರಭ್ಯ, ಆ ಅಂದರೆ ಆರಭ್ಯ ತೊಡಗಿ, ದೇವತೆ ಆ ಅಂದರೆ ತನಕ, ನನ್ನಿಂದ ತೊಡಗಿ ದೇವತೆಗಳ ತನಕ ನಾನು ತುಂಬಿದ್ದೇನೆ ಅಂತ ನನಗೆ ಗೊತ್ತಿದೆ, ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಆಹಂ ಮಾಂ ದೇವೇಭ್ಯೋ ವೇದ, ಹಾಗೆ ಓಮದ್ದೇವ ಅನ್ವೇದ. ಮತ್ತು ನನ್ನಿಂದ ತೊಡಗಿ ದೇವತೆಗಳ ತನಕ ನನ್ನ ವ್ಯಾಪ್ತಿ ಇದೆ ಅಂತ ನನಗೆ ಗೊತ್ತಿದೆ. ಅಂದರೆ ದೇವತೆಗಳಲ್ಲಿ ನಾನಿದ್ದೇನೆ, ದೇವತೆಗಳು ನನ್ನಲ್ಲಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ದೇವತೆಗಳ ಹೆಸರು ನನ್ನ ಹೆಸರಾಗಬಹುದು, ನನ್ನ ಹೆಸರು ದೇವತೆಗಳ ಹೆಸರಾಗಬಹುದು. ಹೀಗೆ ಅಲ್ಲಿ ಓ ಅಂತಿದೆ ಅಲ್ಲ, ಅಲ್ಲಿ ಆ ಅಂತ ಪದಚ್ಛೇದ. ಹೂ ಅನ್ನೋದು ಕೂಡ ಅನ್ನೋ ಅರ್ಥ. ನಾನು ಕೂಡ ದೇವತೆಗಳಲ್ಲಿ ತುಂಬಿದ್ದೇನೆ, ದೇವತೆಗಳು ಕೂಡ ನನ್ನಲ್ಲಿ ತುಂಬಿದ್ದಾರೆ. ಹೀಗೆ ಹೇಳಿ ಎಲ್ಲ ಕಡೆ ನನ್ನ ವ್ಯಾಪ್ತಿ ಇದೆ, ಎಲ್ಲರೂ ನನ್ನನ್ನು ಆಶ್ರಯಿಸಿದ್ದಾರೆ. ಆದ್ದರಿಂದ ಯಾರ ಹೆಸರು ಕೂಡ ನನ್ನ ಹೆಸರೇ. ನಾನು ಅವರಿಗೆ ಬಿಟ್ಟು ಕೊಟ್ಟಾಗ ಅವರು ಅದನ್ನು ಬಳಸಬಹುದು. ಇಷ್ಟು ವಿಷಯವನ್ನು ಹೇಳಿ ಆದ ಮೇಲೆ ಭಗವಂತನಿಗೆ ಏನೇನೋ ಹೆಸರುಗಳು, ನಮಗೆ ಗೊತ್ತಿಲ್ಲದ ಹೆಸರುಗಳನ್ನೆಲ್ಲ ಈ ಉಪನಿಷತ್ತು ಹೇಳ್ತಾ ಇದೆ. ಮೊದಲು ಉಗ್ಥಂ ಅಂತ ಬಂತು, ಆಮೇಲೆ ಬ್ರಹ್ಮ, ಅದಾದರೂ ಗೊತ್ತಿದೆ ನಮಗೆ, ಬ್ರಹ್ಮ ಶಬ್ದ ಬಂತು. ಆಮೇಲೆ ಬ್ರಹ್ಮಗಿರಿ ಬಂತು. ಉಡುಪಿಯಲ್ಲಿ ಒಂದು ಊರಿದೆ ಬ್ರಹ್ಮಗಿರಿ ಅಂತ. ಅವರು ಈ ಉಪನಿಷತ್ತು ಓದಿ ಇಟ್ಟದ್ದಲ್ಲ, ಏನೋ ಇಟ್ಟರು ಅಷ್ಟೇ. ಬ್ರಹ್ಮಗಿರಿ ಅಂತ ಒಂದು ಉಡುಪಿಯಿಂದ 1-2 ಕಿಲೋಮೀಟರ್ ದೂರ ಹೋದರೆ ಒಂದು ಸಣ್ಣ ಏರಿಯಾ, ಅದು ಊರು ಅಲ್ಲ, ಅದೊಂದು ಸಣ್ಣ ಏರಿಯಾಕ್ಕಷ್ಟೇ ಬ್ರಹ್ಮಗಿರಿ ಅಂತ. ಆ ಬ್ರಹ್ಮಗಿರಿ ಬಂತು, ಗಿರಿ ಬಂತು. ಗಿರಿ ಅಂದರೂ ಭಗವಂತ ಅಂದರು, ಕಣ್ಣು ಕಿವಿ ಮೂಗು ಬಾಯಿ ಅಂದರೂ ಭಗವಂತ. ಏನೇನೋ ಹೊಸ ರೀತಿಯ, ನಾವು ಎಂದೂ ಯೋಚಿಸದ ಕಲ್ಪಿಸದ ಭಗವಂತನ ನಾಮಗಳು, ಅದರ ಎಟಿಮಾಲಜಿ ಎಲ್ಲ ಬಂದ ಮೇಲೆ ಈ ಖಂಡದ ಕೊನೆಯ ಭಾಗದಲ್ಲಿ ಈಗ ನಾವು ನೋಡತಕ್ಕಂಥದ್ದು ಈ ಅಧ್ಯಾಯದ ಕೊನೆಯ ಭಾಗ. ಇನ್ನೇನು ಹೇಳಿದೆ ನಾನು, ಪ್ರಾಚೀನ ಪಾಠದ ಪ್ರಕಾರ ಪ್ರಥಮ ಪ್ರಘಟ್ಟಕ ಆರಣ್ಯಕವನ್ನು ಪ್ರಾಚೀನರು ಪ್ರಘಟ್ಟಕ ಅಂತ ಕರೀತಿದ್ದರು. ಈಗ ಪ್ರಥಮ ಆರಣ್ಯಕ ಅಂತ ಹೇಳ್ತಾರೆ ಅರ್ವಾಚೀನರು. ಪ್ರಥಮ ಪ್ರಘಟ್ಟಕದ ಕೊನೆಯ ಅಧ್ಯಾಯ. ಈಗ ಹೊಸಬರ ಪ್ರಕಾರ ದ್ವಿತೀಯ ಆರಣ್ಯಕದ ಮೊದಲನೇ ಅಧ್ಯಾಯ. ಸೊ ಇದು ಈಗೆಲ್ಲ ನೀವು ಈಗಿನ ಪುಸ್ತಕಗಳನ್ನು ನೋಡಿದರೆ ದ್ವಿತೀಯ ಆರಣ್ಯಕೆ ಪ್ರಥಮೋಧ್ಯಾಯ ಅಂತ ಬರುತ್ತೆ ಈ ಖಂಡ ಮುಗಿಯುವಾಗ. ಆದರೆ ಹಳೆಯ ಪುಸ್ತಕಗಳಲ್ಲಿ ಪ್ರಥಮ ಪ್ರಘಟ್ಟಕೆ ಷಷ್ಠೋಧ್ಯಾಯ, ಇದು ಪ್ರಥಮ ಪ್ರಘಟ್ಟಕದ ಕೊನೆಯ ಅಧ್ಯಾಯ. ಈಗಿನ ಪ್ರಚಲಿತ ಪಾಠದಂತೆ ಎರಡನೇ ಪ್ರಘಟ್ಟಕದ ಮೊದಲನೇ ಅಧ್ಯಾಯ. ಅದು ಏನಾದರೂ ನಮಗೆ ವಿಷಯ ಮುಖ್ಯ, ಅಧ್ಯಾಯಲ್ಲಿ ಮುಗಿದರೇನು ಬಿಟ್ಟರೆ ನಮಗೆ ಅದು ಅಷ್ಟು ಮುಖ್ಯ ಆಗೋದಿಲ್ಲ. ಸಯೇಷೋ ಅಸುಹು ಸಯೇಷ ಪ್ರಾಣ. ನಮಗೆ ಗೊತ್ತಿದೆ ಅಸು ಅಂತಂದರೆ ಪ್ರಾಣ ಅಂತಂದರೆ ಪ್ರಾಣತತ್ವ ಅಂತ ನಮಗೆ ಗೊತ್ತಿರುವಂಥ ಅರ್ಥ. ಅಸುಹು ಅಂದರೆ ಪ್ರಾಣದೇವರು, ಅಸುದೇವ. ಭಗವಂತನಿಗೆ ವಾಸುದೇವ ಅಂತ ಹೇಳ್ತಾರೆ, ಪ್ರಾಣದೇವರಿಗೆ ಅಸುದೇವ ಅಂತಾರೆ. ಒಂದು ವಾ ತೆಗೆದು ಬಿಟ್ಟರೆ ಅದು ಪ್ರಾಣದೇವರಾಗ್ತಾರೆ. ಇದು ನಮಗೆ ಗೊತ್ತಿರುವಂಥ ಹೆಸರು. ಅವರು ಹೇಳ್ತಾರೆ ಸಯೇಷಃ ಅಸುಹು. ಯಾರನ್ನು ನೀವು ಐತರೇಯ ಎಲ್ಲ ಹೆಸರು ನನ್ನದೇ ಅಂತ ಹೇಳಿದರು, ಅವನ ಹೆಸರೇ ಅಸುಹು ಅನ್ನೋದು ಕೂಡ, ಅಸುಹು ಅನ್ನೋದು ಭಗವಂತನ ಹೆಸರು. ಮತ್ತು ಹಾಗಾದರೆ ಹಿಂದೆ ಹೇಳಿದ್ದು ಬಂತೀಗ, ಭಗವಂತನ ಹೆಸರನ್ನು ಅವರ ಮಗನಿಗೆ ಇಟ್ಟು ನಾವು ಕರಿತೇವೆ ಅಷ್ಟೇ, ಅಸುಹು ಅಂತ ಪ್ರಾಣದೇವರು ಅಂತ. ನಿಜವಾಗಿ ಅಸುಹು ಅನ್ನೋದು ಭಗವಂತನ ಹೆಸರು. ಆದ್ದರಿಂದಲೇ ಪ್ರಾಣ ಅಂತ ಅನ್ನೋದು ಕೂಡ ಭಗವಂತನ ಹೆಸರು, ಪ್ರಾಣದೇವರ ಹೆಸರು ಅಲ್ಲ ಅಂದರು. ಅಂದರೆ ನಾವು ಮುಖ್ಯ ಪ್ರಾಣ ಅಂತೀವಿ, ಅದು ಕೂಡ ಮುಖ್ಯ ಪ್ರಾಣ ಇವನು ಅಮುಖ್ಯ ಪ್ರಾಣ. ನೀವು ಯಾರನ್ನು ಮುಖ್ಯ ಪ್ರಾಣ ಅಂತ ಹೇಳ್ತೀರೋ ಅವನು ಮುಖ್ಯ ಪ್ರಾಣ ಅಲ್ಲ, ಮುಖ್ಯ ಪ್ರಾಣ ಭಗವಂತ, ಅವನ ಶಿಷ್ಯ, ಅವನ ಮಗ. ಆದ್ದರಿಂದ ಇವನು ಅಮುಖ್ಯ ಪ್ರಾಣ. ಅದಕ್ಕೆ ಉಪನಿಷತ್ತುಗಳಲ್ಲಿ ಪ್ರಾಣತತ್ವವನ್ನು ಮಧ್ಯಮ ಪ್ರಾಣ ಅಂತ ಹೇಳ್ತಾರೆ. ಅವನು 2ನೇ ಕ್ಲಾಸಿನ ಪ್ರಾಣ. ಮುಖ್ಯ ಪ್ರಾಣ ಭಗವಂತ, ಮಧ್ಯಮ ಪ್ರಾಣ ವಾಯುದೇವರು, ನಾವೆಲ್ಲ ಅಧಮ ಪ್ರಾಣರು. ಆದರೆ ಮುಖ್ಯ ಪ್ರಾಣ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಪ್ರಾಣತತ್ವ ಇರುವುದಿರಲಿ, ಉಸಿರಾಟಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಮುಖದಲ್ಲಿ ಇರುವುದು. ಆದ್ದರಿಂದ ಮುಖದಲ್ಲಿ ಇರುವ ಶಕ್ತಿ, ಆದ್ದರಿಂದ ಅದನ್ನು ಮುಖ್ಯ ಪ್ರಾಣ ಅಂತ ಕರೆಯೋದು. ಮುಖ್ಯ ಅಂದರೆ ಇಂಪಾರ್ಟೆಂಟು, ಫಸ್ಟ್ ಅಂತ ಅಲ್ಲ, ಪ್ರಧಾನ, ಮೊದಲನೇವನ್ನಲ್ಲ. ಅವನು ಅಮುಖ್ಯ ಪ್ರಾಣನನ್ನೇ ಅಮುಖ್ಯ ಪ್ರಾಣಂ ಸಂತಂ ಮುಖ್ಯ ಪ್ರಾಣಂ ಆಚಕ್ಷತೆ. ಅಮುಖ್ಯ ಪ್ರಾಣನನ್ನೇ ನಮ್ಮ ಮುಖದಲ್ಲಿರೋದ್ರಿಂದ ಮುಖ್ಯ ಅಂತ ಕರಿತೇವೆ ಅಷ್ಟೇ. ಅದು ಬೇರೆ ಬೇರೆ ಶಬ್ದದ ಎಟಿಮಾಲಜಿಯಿಂದ ಹೆಸರುಗಳು ಬೇರೆ ಬೇರೆ ವ್ಯಕ್ತಿ ಹೆಸರಾಗ್ಬಿಡುತ್ತೆ. ಅವ್ರು ಹೇಳ್ತಾರೆ ನಿಜವಾಗಿ ಆದರೆ ಅಧ್ಯಾತ್ಮವಾದಿಗಳಿಗೆ ಅಸು ಅಂದರೆ ಭಗವಂತ. ಸ ಏಷೋ ಅಸುಹು ಸ ಏಷ ಪ್ರಾಣ. ಏನು ಅಸು ಅಂದರೆ?
ಈ ಸಂಸ್ಕೃತ ಪಂಡಿತರು ಇದಕ್ಕೆ ಅರ್ಥ ಬರೆಯುವಲ್ಲಿ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಅಸುಹು ಅಂತಂದರೆ ಅಸು ನಿರಸನೆ ಅಂತ ಧಾತು ಅಂತ ಇಟ್ಟುಕೊಂಡು ಎಲ್ಲ ದೋಷಗಳನ್ನು ದುಷ್ಟರನ್ನು ನಿರಾಸ ಮಾಡುವ ಅಂತ ಅರ್ಥ ಬರೀತಾರೆ. ಆದರೆ ಅಸು ನಿರಸನೆ ಅಂತ ಧಾತುವೇ ಇಲ್ಲ. ಅದು ಈ ಉರು ಹೊಡೆದವರು ಮಾಡಿದ ತಪ್ಪು. ಅಸು ನಿರಸನೆ ಅಂತ ಧಾತು ಇಲ್ಲ. ಧಾತು ಇರೋದು ಅಸು ಕ್ಷೇಪಣೆ ಅಂತ. ಕ್ಷೇಪಣೆ ಮಾಡೋದು ಅಂತಂದರೆ ಎಲ್ಲೋ ಪ್ರಕ್ಷೇಪ ನಾವು ಹೇಳ್ತೇವಲ್ಲ, ಎಲ್ಲೋ ಕೊಂಡು ಹೊತ್ತು ಹಾಕೋದು ಅಂತ, ಅದು ಅಲ್ಲ, ಕ್ಷಿಪು ಪ್ರೇರಣೆ ಅಂತ. ಆದ್ದರಿಂದ ಅಸುಹು ಅಂದರೆ ಇಡೀ ಸಮಸ್ತ ಮಾನವ ಜನಾಂಗದ ಅಥವಾ ಚೈತನ್ಯ ಅಂತ ಯಾರ್ಯಾರು ಚೇತನ ಅಂತಿದ್ದಾರೆ ಅವರಿಗೆಲ್ಲ ಪ್ರೇರಕ ಶಕ್ತಿ ಅಂತ ಅರ್ಥ. ಅಸು ಪ್ರೇರಣೆ ಅಂತ. ಆದರೆ ಸಾಮಾನ್ಯವಾಗಿ ನಾನು ಓದಿದಂತೆ ಎಲ್ಲ ವ್ಯಾಖ್ಯಾನಕಾರರು ಅಸು ನಿರಸನೆ ಅಂತ. ಆದ್ದರಿಂದ ಅಸುಹು ಅಂದರೆ ನಿರಸ್ಯತೀತಿ ಅಸುಹು, ಎಲ್ಲವನ್ನು ನಿರಾಸ ಮಾಡುವ ಅಂತ. ಅಲ್ಲಪ್ಪ, ಎಲ್ಲವನ್ನು ಪ್ರೇರಣೆ ಮಾಡುವ ಅಂತ ಅನ್ನುವಂಥ ಅರ್ಥ ಹೊಳಿಲೇ ಇಲ್ಲಲ್ಲ ಇವರಿಗೆ, ಇಷ್ಟೆಲ್ಲ ಸಂಸ್ಕೃತ ಓದಿ ಕೂಡ. ಸರ್ವ ಜೀವಜಾತದ ಪ್ರೇರಕ ಶಕ್ತಿ ಅಸುಹು, ಅಸು ಪ್ರೇರಣೆ. ಅಸು ನಿರಸನೆ ಬಾಯ್ಪಾಠ ಕಲ್ತದ್ದು ಸಣ್ಣದಿರುವಾಗ ಅಸು ನಿರಸನೆ ಅಂತ ಧಾತು ಪಾಠ, ಅದು ಕಲ್ತದ್ದು ಪಂಡಿತರಾದ ಮೇಲೂ ಮರೆತು ಹೋಗಲಿಲ್ಲ. ಅದು ತಪ್ಪರ್ಥವನ್ನೇ ಬರೀತಾರೆ ಎಲ್ಲರೂ. ಭಗವಂತ ಅಸು, ಯಾಕೆಂದರೆ ಎಲ್ಲವನ್ನು ನಿರಾಸ ಮಾಡ್ತಾನೆ. ಅಲ್ಲಪ್ಪ, ಅವನು ನಿರಾಸ ಮಾಡುವವನಲ್ಲ, ಎಲ್ಲರಿಗೂ ಒಳಗಿದ್ದು ಪ್ರೇರಣೆ ಮಾಡುವವ. ಅದನ್ನ ಅಸು ನಿರಸನೆ ಅಲ್ಲ, ಅಸು ಪ್ರೇರಣೆ. ಅದು ಪ್ರೇರಣೆ ಅಂತ ಇಲ್ಲ ಅಲ್ಲಿ, ಅಸು ಕ್ಷೇಪಣೆ ಅಂತ ಹೇಳೋದು. ಅದು ಏನು ಕ್ಷೇಪಣೆ ಅಂದರೆ ಏನು? ಅದಕ್ಕೆ ಕ್ಷೇಪಣೆ ಅನ್ನೋದಕ್ಕೆ ಏನರ್ಥ ಅಂತ ಧಾತು ನೋಡಬೇಕು. ಕ್ಷಿಪ ಪ್ರೇರಣೆ ಅಂತ ಧಾತು. ಅದರಿಂದ ಎಲ್ಲರನ್ನೂ ಒಳಗಿದ್ದು ಪ್ರೇರಣೆ ಮಾಡತಕ್ಕಂಥ ಮಹಾಶಕ್ತಿ ಅದು ಅಸು. ಇದು ಯಾರಾಗಬೇಕು? ಭಗವಂತನೋ ಯಾರಾಗಬೇಕು ಹೇಳಿ? ಆದ್ದರಿಂದ ಅಸುಹು ಅಂದರೆ ನಮ್ಮ ಒಳಗಿದ್ದು, ಪ್ರತಿಯೊಬ್ಬರ ಒಳಗಿದ್ದು ಪ್ರೇರಣೆ ಮಾಡ್ತಕ್ಕಂಥ ವಿಶ್ವಶಕ್ತಿ ಅದು ಭಗವಂತ. ಅದನ್ನ ಹೇಳ್ತಾರೆ. ಅಷ್ಟಾದ ಕೂಡಲೇ ಅಲ್ಲಪ್ಪ, ಪಚೀತಿ ಅಲ್ವ ದೇವರಿಗೆ, ಎಲ್ಲೆಲ್ಲೋ ಇರಬೇಕು, ಯಾರ್ಯಾರ ಒಳಗೂ ಇರಬೇಕು. ಅವರು ಎಂಥ ಕೆಟ್ಟವರೋ ಇರ್ಬೋದು, ಅಲ್ಲಿ ಒಳಗಿದ್ದು ಅವ್ರಿಗೆ ಪ್ರೇರಣೆ ಮಾಡಬೇಕಲ್ಲ, ಕೆಟ್ಟದ್ದನ್ನು ಪ್ರೇರಣೆ ಮಾಡಬೇಕು. ದೇವರಾಗಾರೆ ಒಳ್ಳೆಯದನ್ನು ಮಾತ್ರ. ಕೆಲವರಿದ್ದಾರೆ, ನಾವು ದೇವರಿಗೆ ಅರ್ಪಣೆ ಮಾಡಬೇಕು, ನಾವು ಮಾಡಿದ ಒಳ್ಳೆಯ ಕೆಲಸ ಎಲ್ಲ ದೇವರಿಗೆ ಅರ್ಪಣೆ ಆಗಲಿ, ಅದಕ್ಕೆ ಕೆಟ್ಟ ಕೆಲಸ ಇವರು ಮಾಡಿದ್ದ, ದೇವರು ಮಾಡಿಸಿದ್ದಲ್ವ? ಎಲ್ಲವನ್ನೂ ದೇವರು ಮಾಡಿಸಿದ್ದನ್ನು ಎಚ್ಚರವೂ ಕೆಲವರಿಗಿಲ್ಲ. ಇದು ವೇದಾಂತಿಗಳಿಗಿರೋ ಭ್ರಮೆಗಳು. ಎಲ್ಲವನ್ನೂ ದೇವರು ಮಾಡಿಸಿದ ಅಂದರೆ ನಮ್ಮಿಂದ ಕೆಟ್ಟ ಕೆಲಸವನ್ನು ಅವನೇ ಮಾಡಿಸಿದ್ದಲ್ವ? ಇವರಿಗೆ ಅದು ನಮ್ಮ ತಾರ್ಕಿಕರು, ನವೀನ ತಾರ್ಕಿಕ, ದೇವರು ಮಾಡಿಸಿದ್ದಲ್ವ ಕೆಟ್ಟ ಕೆಲಸ, ಹಾಗಾದ್ರೆ ದೇವರೇ ನರಕಕ್ಕೆ ಹೋಗಲಿ, ನಾವು ಯಾಕೆ ಹೋಗಬೇಕು ಅಂತ. ಅಂದರೆ ಇವೆಲ್ಲ ಲಾಜಿಕಲ್ ಸೆನ್ಸೇ ಇಲ್ಲದ ಪೆದ್ದುಗಳ ವಾದ ಇವೆಲ್ಲ. ದೇವರು ಮಾಡಿಸಿದ್ದು ಯಾರು ಮಾಡಿಸಿದ್ರು ಅವರು ಹೋಗೋದಲ್ಲ, ಯಾರಿಗೋಸ್ಕರ ಮಾಡಿಸಿದ್ದು ಅವರು ಹೋಗೋದು. ಈಗ ಪುರೋಹಿತರು ಮಾಡಿದ್ದಲ್ವ ಹೋಮ, ಅದರ ಪುಣ್ಯ ಪುರೋಹಿತರಿಗೆ ಹೋಗಲಿ ಅಂತ ನೀವು ಯಾಕೆ ಮಾಡಿಸ್ತೀರಿ? ನಿಮಗೋಸ್ಕರ ಮಾಡಿದ್ದು, ಅದು ನಿಮಗೆ ಫಲ ಬರೋದು. ಹಾಗೆ ಅದು ಅವನು ಒಳಗೆ ನಿಮಗೆ ಮಾಡಲಿಕ್ಕೆ ಬರೋಲ್ಲ ಅಂತ ಅವನು ಮಾಡಿದ, ಅದನ್ನು ಫಲ ಅವನಿಗೆ ಯಾಕೆ ಬರಬೇಕು? ಇಷ್ಟು ಕಾಮನ್ ಸೆನ್ಸ್ ಇಲ್ಲ. ಪ್ರಶ್ನೆ ಮಾಡೋರಿಗೆ ಈ ಒಂದು ಲಾಜಿಕ್ಕಿಗೆ ಅದಕ್ಕೊಂದು ಬೇಯಿಸಬೇಕು. ಅದು ಗೊತ್ತಿಲ್ಲದವ್ರು ಲಾಜಿಕ್ ಮಾಡಿದರೆ ಹೀಗೆ ಆಗೋದು, ಅಪಹಾಸ್ಯ. ನಗೆಪಾಟಲ್ಲೋ ಲಾಜಿಕ್ ಇದು, ಅವನು ಮಾಡಿದರೆ ಅವನೇ ಅನುಭವಿಸಿ ನರಕಕ್ಕೆ ಹೋಗಲಿ ಅಂತ ಅಲ್ಲ. ಹಾಗಾಗಿ ಯಾರಿಗೋಸ್ಕರ ಮಾಡುವುದು, ನಮ್ಮ ಜೀವದ ಗತಿಯಲ್ಲಿ ಏನೇನಾಗಬೇಕೋ, ಒಳ್ಳೆಯದೋ ಕೆಟ್ಟದ್ದು, ಅದನ್ನು ಅವನು ಮಾಡಿಸ್ತಾನೆ ಅಷ್ಟೇ. ಅವನಿಗೆ ಲೇಪವೇ ಇಲ್ಲ ಅದರದ್ದು. ಅದರಿಂದ ಹಾಗಾಗಿ ಭಗವಂತ ಎಲ್ಲರನ್ನೂ ಪ್ರೇರಣೆ ಮಾಡ್ತಾನೆ ಅಂದರೆ ಅವನಿಗೆ ಕೆಟ್ಟ ಕೆಲಸ ಮಾಡಿಸ್ಬೇಕು, ಅಥವಾ ಅವರ ಒಳಗಿರತಕ್ಕಂಥ ಸುಖ ದುಃಖಗಳಲ್ಲಿ ಅವನು ಇನ್ವಾಲ್ವ್ ಆಗಬೇಕು. ಪಚಿತಿ ಅಲ್ವ ಇದು ದೇವರಿಗೆ? ಅಂದರೆ ಸ ಏಷ ಪ್ರಾಣ, ಸ ಏಷಃ ಪ್ರಾಣ ಅಂತ. ಅವನಿಗೆ ಪ್ರಾಣ ಅಂತ ಹೆಸರಪ್ಪ. ಪ್ರಾಣ ಅಂದರೆ ಏನು ಗೊತ್ತಾ? ಪ್ರಕೃಷ್ಟ ಆ ಸಮಗ್ರ ನಃ ಆನಂದ ಯಸ್ಯ ಸಹ. ಪ್ರಕೃಷ್ಟವಾದ ಆನಂದ ಅಂದರೆ ದುಃಖದ ಸ್ಪರ್ಶ ಇಲ್ಲದ ಆನಂದ, ಅದು ಪ್ರಕೃಷ್ಟ. ನಮ್ಮ ಆನಂದ ಪ್ರಕೃಷ್ಟ ಆನಂದ ಅಲ್ಲ, ಅದು ಅಪ್ರಕೃಷ್ಟ. ಯಾಕೆಂದರೆ ನಮಗೆ ಸುಖ ಇದ್ದರೆ ದುಃಖವೂ ಇದೆ. ಅವನಿಗೆ ಪ್ರಕೃಷ್ಟವಾದ ಆನಂದ ಅಂದರೆ ದುಃಖ ಇಲ್ಲದ ಆನಂದ, ದುಃಖ ಸಂಭಿನ್ನ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಆ ಅಂದರೆ ಪರಿಪೂರ್ಣವಾದ ಆನಂದ, ದುಃಖವಿಲ್ಲದ ಪೂರ್ಣವಾದ ಆನಂದ ಯಾರಿಗಿದೆಯೋ ಅವನು ಪ್ರಾಣ. ಹಾಗಾದ್ರೆ ದೇವರೇ ಆಗಬೇಕಲ್ಲ. ಅವು ಏನು ತಮಾಷೆ ಮಾಡ್ತಾನೆ ಐತರೆಯ, ನಿಮಗೆ ಶಬ್ದಾರ್ಥ ಗೊತ್ತಿಲ್ಲ, ಏನು ಡಿಕ್ಷನರಿ ಬರೀತೀರಿ? ಪ್ರಾಣ ಅಂದರೆ ಮುಖ್ಯ ಪ್ರಾಣ, ಅಸು ಅಂದರೆ ಮುಖ್ಯ ಪ್ರಾಣ. ಅದರ ಅರ್ಥ ಏನು ಹೇಳಿ? ಅದರ ಎಟಿಮಲಾಜಿಕಲ್ ಮೀನಿಂಗ್ ತಿಳಿದರೆ ಇದು ಹಿಂದೆ ಬಂತಲ್ಲ, ಎಲ್ಲ ಹೆಸರು ದೇವರದ್ದು ಅಂತ. ಅದನ್ನು ಒಂದೊಂದು ಎಕ್ಸಾಂಪಲ್. ಅಸು ಅಂದರೂ ಭಗವಂತ, ಪ್ರಾಣ ಅಂದರೂ ಭಗವಂತ. ಅವನ ನಂತರ ಎರಡನೇ ಮೀನಿಂಗು ಪ್ರಾಣದೇವರು, ವಾಯುದೇವರು ಅಂತ. ಸ ಏಷಃ ಅಸುಹು ಸ ಏಷ ಪ್ರಾಣ. ಅಲ್ಲಪ್ಪ, ಅವನು ಒಳಗಿದ್ದು ಪ್ರೇರಣೆ ಮಾಡಿದರೆ ಕೆಟ್ಟದ್ದನ್ನು ಅವನೇ.
ಸ ಏಷ ಭೂತಿಶ್ಚ ಅಭೂತಿಶ್ಚ, ಅವನು ಭೂತಿ. ಭೂತಿ ಹಿಂದೆ ಉನ್ನತಿಗೆ ಕಾರಣವಾದಂಥ ನಮಗೆ ಆನಂದವನ್ನು ಕೊಡತಕ್ಕ ಶಕ್ತಿಯು ಅವನೇ. ಅಭೂತಿ ನಮಗೆ ಅಮಂಗಳವಾಗುವುದು, ನಮಗೆ ದುಃಖ ಆಗುವುದು, ನಮಗೆ ಪಾತಕ ಬರುವಂಥ ಕೆಲಸವನ್ನು ಮಾಡಿಸುವವನು ಅವನೇ. ಅವನೇ ಭೂತಿ. ಭೂತಿಯಿಂದ ಉನ್ನತಿ, ಉನ್ನತಿಗೆ ಕಾರಣವೂ ಅವನೇ. ಅವನೇ ಅಭೂತಿ, ದುಃಖಕ್ಕೆ ಅವನತಿಗೆ ಕಾರಣವೂ ಅವನೇ. ಭೂತಿ ಅಂದರೆ ಉನ್ನತಿ ಅಂತ ಒಂದರ್ಥ, ಆನಂದ ಅಂತ ಒಂದರ್ಥ, ಉತ್ಕರ್ಷ ಅಂತ ಒಂದರ್ಥ. ಅಭೂತಿ ಅಂದರೆ ದುಃಖ, ಆಮೇಲೆ ಅವನತಿ. ನಮ್ಮ ಉನ್ನತಿಗೆ ಕಾರಣವಾಗಿ ನಮಗೆ ಆನಂದ ಕೊಡುವವನು ಅವನೇ. ನಮ್ಮ ಅವನತಿಗೆ ಕಾರಣವಾಗಿ ನಮ್ಮ ಜೀವನದಲ್ಲಿ ದುಃಖ ದಾರಿದ್ರ್ಯ ಕೊಡುವವನು ಅವನೇ. ಸಯೇಷ ಭೂತಿಶ್ಚ ಅಭೂತಿಶ್ಚ. ಅಲ್ರಿ, ದೇವರಿಗೆ ಯಾಕೆ ಬೇಕು ಈ ಕೆಲಸ? ನಮಗೆ ದುಃಖ ಕೊಡುವಂಥ ಕೆಲಸ ಯಾಕೆ ಬೇಕಿತ್ತು? ಅವನ ಸೃಷ್ಟಿ ಅಲ್ಲವೇ ಎಲ್ಲರಿಗೂ ಸುಖ ಕೊಟ್ಟು ಬಿಡುವುದಿತ್ತಲ್ಲ. ಈ ದುಃಖ ಕೊಡುವಂಥ ಕೆಲಸ ಯಾಕೆ ಮಾಡಬೇಕು? ಸಯೇಷ ಭೂತಿಶ್ಚ ಅಭೂತಿಶ್ಚ. ಯಾಕೆ ಅಂದರೆ ಅವನಿಗೆ ಏನೂ ಕೊಡಬೇಕಾಗಿಲ್ಲ, ದುಃಖವೂ ಕೊಡಬೇಕಾಗಿಲ್ಲ, ಆನಂದವೂ ಕೊಡಬೇಕಾಗಿಲ್ಲ. ಯಾರ ಜೀವದ ಗತಿಯಲ್ಲಿ, ಯಾಕೆಂದರೆ ಜೀವದ ಸ್ವರೂಪ ಉಂಟಲ್ಲ, ಅದು ಸೃಷ್ಟವಾದದ್ದಲ್ಲ. ಯಾರೂ ಸೃಷ್ಟಿ ಮಾಡಿ, ಭಗವಂತನೂ ಸೃಷ್ಟಿ ಮಾಡಿಲ್ಲ. ಅದು ಸಹಜವಾಗಿ ಜೀವ ಸ್ವರೂಪದಲ್ಲಿ ಏನೇನಿದೆ. ಈಗ ನೀವು ಉದಾಹರಣೆಗೆ ಒಂದು ಬೀಜ, ಒಂದು ಸಣ್ಣ ಬೀಜ, ನೀವು ಆಲದ ಮರದ ಬೀಜ ನೋಡಿದರೆ ಅದು ಸಾಸಿವೆ ಕಾಳನಾಗಿರುತ್ತೆ. ಆ ಸಾಸಿವೆ ಕಾಳಿನ ಬೀಜದ ಒಳಗೆ ಇಡೀ ಬ್ರಹ್ಮಾಂಡ ಮರವಾಗತಕ್ಕಂಥ ಎನರ್ಜಿ ತುಂಬಿದೆ. ಅದರಲ್ಲಿ ಇಲ್ಲದೇ ಇದ್ದರೆ ಆಗುವುದು ಹೇಗೆ ಮರ? ಹಾಗಾದರೆ ಇಡೀ ಮರ ಆಗುವಾಗ ಅದರಲ್ಲಿ ಏನೋ ಟೊಂಗೆಗಳು, ವಿಕೃತತೆಗಳು, ಅದು ಏನೇನೋ ಅದು ಆಗತಕ್ಕಂಥ ದೋಷಗಳು ಅದೆಲ್ಲವೂ ಆ ಬೀಜದಲ್ಲಿದೆ. ಅದನ್ನೇ ಜೀವ ಸ್ವಭಾವ ಅನ್ನೋದು. ಜೀವಕ್ಕೆ ಒಂದು ಸ್ವಭಾವ ಇದೆ. ಆ ಸ್ವಭಾವ ಹೇಗೋ ಹಾಗೆ ಆಗ್ತಾ ಹೋಗುತ್ತೆ ಅಷ್ಟೇ. ಭಗವಂತ ಅವನಿಗೆ ಕೆಟ್ಟದ್ದನ್ನು ಮಾಡಬೇಕು ಅಂತ ಕೆಟ್ಟದ್ದು ಮಾಡುವುದಲ್ಲ. ಆ ಬೀಜದಲ್ಲಿ ಕೆಟ್ಟ ಅಂಶ ಇದೆ, ಅದು ಎಕ್ಸ್ಪ್ರೆಸ್ ಆಯಿತು. ನೀವು ಜಾಲಿ ಗಿಡ ನೆಟ್ಟರೆ ಅದು ತುಂಬ ಮುಳ್ಳು ಬರುತ್ತೆ. ಮುಳ್ಳಿನ ಬದಲು ಹೂ ಬರಬೇಕು ಅಂತ ಬರೋದು ಹೇಗೆ? ಯಾಕಂದರೆ ಜಾಲಿಯ ಗಿಡದ ಬೀಜ, ಅದರ ನೇಚರು, ಆ ಚೈತನ್ಯದಲ್ಲಿ ಇರತಕ್ಕಂಥ ಎನರ್ಜಿ ಅದು ಎಕ್ಸ್ಪ್ರೆಸ್ ಆಗ್ತಾ ಆ ಜೀವದ ಸ್ವರೂಪದಲ್ಲಿ ಏನಿದೆ ಅದು ಎಕ್ಸ್ಪ್ರೆಸ್ ಆಗುತ್ತೆ ಅಷ್ಟೇ. ಭಗವಂತ ಏನನ್ನೂ ಹೊಸತಾಗಿ ಸೃಷ್ಟಿ ಮಾಡುವುದಿಲ್ಲ, ಕೊಡುವುದೂ ಇಲ್ಲ. ಅವನ ಇಂಟ್ರೆಸ್ಟ್ನಿಂದ ಇವರು ನಮ್ಮ ಪೈಕಿಯವರು, ಇವನಿಗೆ ಉದ್ಧಾರ ಮಾಡೋಣ, ಇವರು ನಮಗಾಗದವರು, ಇವ್ರನ್ನ ಶಿಕ್ಷೆ ಕೊಡೋಣ ಅಂತ ಭಗವಂತ ನಿರ್ಣಯಿಸುವುದಿಲ್ಲ. ಯಾರ್ಯಾರ ಜೀವ ಸ್ವರೂಪದಲ್ಲಿ ಏನಿದೆ ಅದು ಎಕ್ಸ್ಪ್ರೆಸ್ ಆಗುತ್ತಾ ಹೋಗುತ್ತೆ. ಅದು ಎಕ್ಸ್ಪ್ರೆಸ್ ಆಗೋದು ಭಗವಂತನಿಂದ. ಇಷ್ಟೇ ವಿಷಯ. ಅದಕ್ಕೆ ಹೇಳ್ತಾರೆ, ನಮಗೆ ದುಃಖ ಕೊಡುವವನು ಅವನೇ, ನಮಗೆ ಆನಂದ ಕೊಡುವವನು ಅವನೇ. ಆದರೆ ಅವನು ತನ್ನ ಸ್ವಂತ ಇಂಟ್ರೆಸ್ಟಿಗೋಸ್ಕರ ಕೊಡುವುದಿಲ್ಲ. ಆ ಜೀವದಲ್ಲಿ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿಕೊಂಡು ಹೋಗ್ತಾನೆ. ಅದಕ್ಕೆ ಹೇಳ್ತಾರೆ, ಆದ್ದರಿಂದಲೇ ಅದನ್ನು ನಮ್ಮಲ್ಲಿ ಅದು ರಿಯಾಕ್ಟ್ ಹೇಗಾಗ್ತಾನೆ, ತಮ್ಮ ದೇವಾಹ ಭೂತಿ ರೀತಿ ಉಪಾಸನಚಕ್ರಿರೇ. ದೇವತೆಗಳು ಅವನನ್ನು ಭೂತಿ ಅಂತ ಉಪಾಸನೆ ಮಾಡಿದರು. ಅಂದರೆ ಉನ್ನತಿಗೆ ಕಾರಣ, ನಮ್ಮನ್ನು ಉದ್ಧಾರ ಮಾಡುವ ಶಕ್ತಿ, ನಮಗೆ ಆನಂದ ಕೊಡುವ ಶಕ್ತಿ, ನಮಗೆ ಉನ್ನತಿ ಕೊಡುವ ಶಕ್ತಿ ಅಂತ ಉಪಾಸನೆ ಮಾಡಿದರು. ಅದು ರಿಫ್ಲೆಕ್ಟ್ ಆಯಿತು, ಅವರಿಗೆ ಉನ್ನತಿ ಆಯಿತು, ಅವರಿಗೆ ಆನಂದ ಆಯಿತು, ಅವರ ಉದ್ಧಾರ ಆಯಿತು. ಸೊ ನಾವು ಹೇಗೆ ದೇವರನ್ನು ಕಾಣ್ತೇವೋ ಹಾಗೆ ನಾವು ಆಗ್ತೇವೆ. ದೇವರನ್ನು ಅದರಿಂದ ಹೇಳ್ತಾರೆ, ಅತ್ತೇ ಬಭುವು. ದೇವತೆಗಳು ನೀನು ಭೂತಿ ಅಂದರೆ ಉನ್ನತಿಕಾರಕ, ನೀನು ಉದ್ಧಾರ ಮಾಡುವ ಶಕ್ತಿ, ನೀನು ಆನಂದ ಕೊಡುವ ಶಕ್ತಿ, ನೀನು ಉನ್ನತಿ ಕೊಡುವ ಶಕ್ತಿ ಎಂದು ಉಪಾಸನೆ ಮಾಡಿದರು. ಅದಂತೆ ಬಭುವು, ಅವರು ಹಾಗೆ ಆದರು, ಉನ್ನತಿ ಹೊಂದಿದರು, ಉದ್ಧಾರ ಆದರು, ಆನಂದವನ್ನು ಪಡೆದರು, ಖುಷಿಯಲ್ಲಿ ಬದುಕಿದರು. ಅದರಿಂದಲೇ ನೋಡಿ, ಒಂದು ಪ್ರಾಣದೇವರು ಇದನ್ನು ನಮಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ. ತಸ್ಮಾದ್ದಾಪಿ ಏತರ್ಹಿ ಸುಪ್ತಃ ಭೂರ್ಭೂಹು ಇತಿ ಪ್ರಶ್ವಸಿತಿ. ನಾವು ಮಲಗ್ತೇವೆ, ಮಲಗುವಾಗ ನಾವು ಉಸಿರು ಬಿಡುತ್ತೇವೆ. ಆ ಉಸಿರು ಬಿಡುವುದರಲ್ಲಿ ಕೆಲವರು ಸ್ವಲ್ಪ ಗೊರಕೆ ಹೊಡೆಯುವವರು ಗಟ್ಟಿಯಾಗಿ ಆಚೆ ಈಚೆ ಮಲಗಿದವರಿಗೂ ತೊಂದರೆ ಆಗುವಷ್ಟು ಮಂತ್ರ ಹೇಳ್ತಾರೆ. ಇರದೇ ಇದ್ದವ್ರಿಗೆ ಅವರಿಗೆ ಕಿವಿ ಕೊಟ್ಟರೆ ಕೇಳುತ್ತೆ ಅವರ ಉಸಿರು. ಆ ಉಸಿರಿನ ನಾದ ಉಂಟಲ್ಲ, ಅದು ಏನು ಹೇಳುತ್ತೆ? ಗೊರಕೆ ಹೊಡೆಯೋರೇನೋ ಗೊರ್ರ ಅನ್ನತ್ತೆ. ಅದು ಗೊರ್ರಲ್ಲ, ಭೂಹು ಅಂತಾರೆ. ನೀವು ಅದನ್ನು ಸಂಸ್ಕೃತಿಗೆ ಅನುವಾದ ಮಾಡಿ ಕೇಳಿ, ಯಾವಾಗ ಅರ್ಥ ಆಗುತ್ತೆ. ಆ ಭಾಷೆಗೆ, ಆ ನಾದಕ್ಕೆ ಒಂದು ಡಿವೈನ್ ಮೀನಿಂಗ್ ಇದೆ. ಅದು ಪ್ರಾಣದೇವರು ಮೂಗಿನಲ್ಲಿ ಕೂತು ಭೂಹು ಅಂತಾರೆ, ನಿಮಗೆ ಅದು ಗೊರ್ರ ಅಂತ ಕೇಳುತ್ತೆ. ಅದು ನಿಮ್ಮ ಕಿವಿಯ ದೋಷ. ಅದಕ್ಕೆ ಡಿವೈನ್ ಆಗಿ ಆ ಶಬ್ದ ಇರುವಂಥದ್ದು ಭೂ ಅಂದರೆ ಏನು? ಉನ್ನತಿಕಾರಕ, ಭೂತಿಕಾರಕ ಅಂತ. ನಿದ್ರೆಯಲ್ಲಿ ಕೂಡ ನಮ್ಮ ಬಾಯಿಯಿಂದ ಭಗವಂತ ಭೂತಿಕಾರಕ ಅನ್ನೋದನ್ನು ಪ್ರಾಣದೇವರು ಹೇಳಿಸ್ತಾರೆ. ನಾನು ಮೊನ್ನೆಯಿಂದ ಒಬ್ಬರು ಮುದುಕರ ಕತೆ ಹೇಳ್ತಾ ಇದ್ದೇನಲ್ಲ, ಅವಧೂತರು, ಅವರು ಹೀಗೆ ಹೇಳ್ತಾರೆ. ಅದು ಸಂಸ್ಕೃತದಲ್ಲಿ ಹೀಗೆ
ಅದು ಮೇಲೆ ಕಿವಿ ಕೊಟ್ಟರೆ ಕೇಳುತ್ತೆ ಅಂತಾರೆ ಅವರು. ಈಗಲೂ ಇರೋ ಒಬ್ಬ ಮುದುಕ ಈ ಮಾತು ಹೇಳೋದು ನನಗೆ ತುಂಬ ಖುಷಿ ಆಯಿತು. ಅದು ಸಂಸ್ಕೃತ, ನಿಮಗೆ ಅರ್ಥ ಆಗೋಲ್ಲ, ನಿಮಗೆ ಗೊರ್ರ ಅನ್ನತ್ತೆ. ನೀವು ಮೇಲೆ ಕಿವಿ ಕೊಡಿ, ಮೇಲೆ ಕಿವಿ ಕೊಟ್ಟರೆ ಅದು ಭೂಹು ಭೂಹು ಅಂತ ಕೇಳುತ್ತೆ ಅಂತ. ಇವಾಗ ಈ ಕಳೆದ ಬಾರಿ ನಾಸಾದಲ್ಲಿ ಸೂರ್ಯನ ಕಿರಣ ಭೂಮಿಗೆ ಸ್ಪರ್ಶ ಆದಾಗ ಏನಾಗತ್ತೆ ಅದು ಓಂ. ನಮ್ಗೆ ಕೇಳೋಲ್ಲ, ಅವ್ರುಗಡೆ ಯಂತ್ರದಲ್ಲಿ ನೋಡಿದ್ರೆ ಅದು ಓಂ ಓಂ ಅನ್ನತ್ತೆ. ಅದು ಸೂರ್ಯನ ಕಿರಣಕ್ಕೆ ಓಂ ಅಂತ ಹೇಳಬೇಕು ಅಂತ ಯಾರು ಪಾಠ ಹೇಳಿಕೊಟ್ಟದ್ದು? ಅದು ಪ್ರಕೃತಿಯನ್ನಾದ. ಹಾಗೆ ಇದಕ್ಕೆ ಪ್ರಾಕೃತಿಕವಾಗಿ ಈ ಶಬ್ದಕ್ಕೆ ಡಿವೈನ್ ಮೀನಿಂಗ್ ಏನು ಅಂದರೆ ಅದು ಪ್ರಾಣದೇವರು. ಸಹಜವಾಗಿ ದೇವಲೋಕದ ಭಾಷೆ ನಿಮಗೆ ಇದ್ದಕ್ಕಿದ್ದ ಹಾಗೆ ಕೇಳೋಲ್ಲ, ಇದ್ದಕ್ಕಿದ್ದಾಗ ಅರ್ಥ ಆಗೋದು ಇಲ್ಲ. ಸಂಸ್ಕೃತಕ್ಕೆ ಅಪಾರ್ಥ ಮಾಡುವವರೇ ಹೆಚ್ಚು ಜನ ಹೊರತು, ಯಾಕೆಂದರೆ ಅದು ಸುಲಭದಲ್ಲಿ ಅರ್ಥವಾಗುವ ಭಾಷೆ ಅಲ್ಲ. ಆದ್ದರಿಂದ ಅದು ಏನು ಹೇಳ್ತಾರೆ, ಪ್ರಾಣದೇವರು ಹೇಳ್ತಾರಂತೆ, ಸುಪ್ತ ಅಂದರೆ ನಿದ್ರೆ ಮಾಡಿದವನಲ್ಲಿರುವ ಪ್ರಾಣಶಕ್ತಿ. ನಿದ್ರೆ ಮಾಡಿದವನಿಗೆ ಅವನಿಗೆ ಗೊತ್ತೇ ಇಲ್ಲ ಹೇಳೋದು. ನಿದ್ರೆ ಮಾಡಿದವನ ಮೂಗಿದಲ್ಲಿ ಕೂತಿರ್ತಕ್ಕಂಥ ಪ್ರಾಣಶಕ್ತಿ ಉಂಟಲ್ಲ, ಅದು ಏನು ಹೇಳುತ್ತೆ ಅಂದರೆ ಭಗವಂತ ಭೂತಿ ಸ್ವರೂಪ, ಭಗವಂತ ಭೂತಿ ಸ್ವರೂಪ. ಭೂಹು ಭೂಹು ಇತ್ಯೇವ ಪ್ರಶ್ವಸಿತಿ. ಆದ್ದರಿಂದ ಅವರು ಉನ್ನತಿ ಪಡೆದರು. ಆದರೆ ಅಸುರರು ಏನು ಮಾಡಿದರು ನೋಡಿ, ಇದು ಅವರು ಯಾಕೆ ಹಾಗೆ ಮಾಡಿದಕ್ಕೆ ಕಾರಣ. ಅಸುರರು ಯಾಕೆ ಪಡೀಲಿಲ್ಲ ಆನಂದವನ್ನು, ಆ ಉನ್ನತಿಯನ್ನು? ಯಾಕೆಂದರೆ ಅವರು ಭಗವಂತನನ್ನು ಭೂತಿ ಅಂತ ಉಪಾಸನೆ ಮಾಡಿಲ್ಲ. ಅವನು ಅಭೂತಿ, ಆ ದೇವರು ಕಷ್ಟ ಕೊಡುವವ, ಅವನು ಕೆಟ್ಟವ, ಅವನನ್ನು ವಿರೋಧಿಸಬೇಕು ಅಂತ ಉಪಾಸನೆ ಮಾಡಿದರು. ಹಾಗೆ ಆಯಿತು, ದುಃಖ ಬಂತು, ಕೆಟ್ಟತನ ಬಂತು. ಸೊ ನೀವು ದೇವರಲ್ಲಿ ಏನನ್ನು ಉಪಾಸನೆ ಮಾಡ್ತೀರೋ ಅದನ್ನು ನೀವು ಹಿಂದೆ ಪಡಿತೀರಿ. ದೇವರು ಏನೂ ಮಾಡೋಲ್ಲ. ಸೊ ದೇವರು ಕೆಟ್ಟವ ಅವನು ಏನಾದರೂ ಮಾಡಿ ದೇವರನ್ನು ಸೋಲಿಸಿ ಬಿಡಬೇಕು ಅಂತ ಪ್ರಯತ್ನ ಮಾಡಿದವರು ತಾವು ಕೆಟ್ಟವರಾದರೂ ಸೋತರು. ದೇವರು ಕೆಟ್ಟವ ಅಂತ ಹೇಳಿ ತೀರ್ಮಾನ ಮಾಡಿದವನು ಅವನೇ ಕೆಟ್ಟವನಾದ. ದೇವರು ಒಳ್ಳೆಯವ, ದೇವರು ಉನ್ನತಿಕಾರಕ ಅಂತ ಉಪಾಸನೆ ಮಾಡಿದರು, ಅವರು ಒಳ್ಳೆಯವರಾದರು. ಹಾಗಾಗಿ ನಾವು ದೇವರನ್ನು ಯಾವ ನಿಟ್ಟಿನಲ್ಲಿ ನೋಡ್ತೇವೆ ಅದೇ ನಾವು ಆಗ್ತೇವೆ. ತಮ್ ಯಥಾ ಉಪಾಸತೆ ತದೇವ ಭವತಿ ಅಂತ. ನಾವು ದೇವರನ್ನು ಯಾವ ನಿಟ್ಟಿನಲ್ಲಿ ನೋಡ್ತೇವೆ ಅದನ್ನು ನಾವು ಪಡಿತೇವೆ. ದೇವರದ್ದೇನು ತಪ್ಪಿಲ್ಲ ಅದರಲ್ಲಿ. ನಾವು ಉಪಾಸನೆ ಮಾಡಿದ್ದೆ ಹಾಗೆ, ನಾವು ಉಪಾಸನೆ ಮಾಡಿದ್ದನ್ನು ಮರಳಿ ಪಡೆದೆವು ಅಂತ. ಹಾಗಾಗಿ ಇದರ ದೇವರನ್ನು ನಾವು ನಿರಾಕರಣೆ ಮಾಡುವ ಪ್ರಶ್ನೆ ಇಲ್ಲ. ಅವನು ನಮಗೇನು ಹೊಸ್ತು ಕೊಟ್ಟೂ ಇಲ್ಲ, ಹೊಸ್ತಂತೆದೂ ಇಲ್ಲ, ಇಲ್ಲದನ್ನು ಕೊಟ್ಟೂ ಇಲ್ಲ. ಏನು ಇದೆ ಜೀವಸ್ವರೂಪದಲ್ಲಿ ಅದು ಎಕ್ಸ್ಪ್ರೆಸ್ ಆಯಿತು. ಆದ್ದರಿಂದ ಅವನು ಭೂತಿಶ್ಚ ಅಭೂತಿಶ್ಚ. ನಮ್ಮ ಒಳ್ಳೆಯದು ಉದ್ಧಾರಕ್ಕೂ ಅವನೇ ಕಾರಣ, ನಮ್ಮ ಅಧಪಾತಕ್ಕೂ ಅವನೇ ಕಾರಣ. ಆದ್ದರಿಂದ ಕೆಲವು ಪಂಡಿತರು ಹೇಳ್ತಾರೆ ಏನು ಅಂದರೆ, ನೀವು ಸರ್ವಂ ಸಮರ್ಪಯಾಮಿ ಅಂತ ಉಂಟಲ್ಲ, ಎಲ್ಲವನ್ನು ದೇವರಿಗೆ ಕೃಷ್ಣಾರ್ಪಣೆ ಮಾಡುವುದು ಅಂತ ಉಂಟಲ್ಲ, ಅಥವಾ ಬ್ರಹ್ಮಾರ್ಪಣ ಅಂತ ಹೇಳ್ತಾರಲ್ಲ, ಅದರಲ್ಲಿ ನಾವು ಒಳ್ಳೆಯದು ಮಾಡಿದ್ದನ್ನು ಮಾತ್ರ ದೇವರಿಗೆ ಅರ್ಪಿಸಬೇಕಂತೆ, ತಪ್ಪು ಮಾಡಿದ್ದನ್ನು ಅರ್ಪಿಸಬಾರ್ದು ಅಂತ. ಮತ್ತು ತಪ್ಪು ಯಾರು ಮಾಡೋದು? ದೇವರು ಪ್ರೇರಣೆ ಮಾಡದೇ ಇದ್ದರೆ ತಪ್ಪು ಹೇಗೆ ಮಾಡೋದು? ನಾವು ಒಂದು ಮಗು ಏನೋ ಮಾಡಿದೆ, ಅದು ಒಳ್ಳೇದು ಬರೋದು, ಕೆಟ್ಟದ್ದು ಇರ್ಬೋದು. ಆ ಮಗು ಮಾಡೋದ್ರಿಂದ ಮಗುವಿನಿಂದ ಯಾರು ಮಾಡಿಸಿದ್ರೆ ಅದಕ್ಕೆ ಮಾಡಲಿಕ್ಕೆ ಬರೋದಿಲ್ಲ. ದೇವರಿಗೆ ನಮಸ್ಕಾರ ಮಾಡ್ತೀವಿ ಅಂದರೆ ಯಾರು ತಾಯಿ ಮಾಡಿಸ್ಬೇಕು, ಇದ್ರೆ ಅದಕ್ಕೆ ಬರೋಲ್ಲ. ಆ ಕೆಲವು ಮಕ್ಕಳು ಇರ್ತಾವೆ, ದೇವ್ರ ನಮಸ್ಕಾರ ಮಾಡೋಲ್ಲ ಅಂತ ತಿರುಗಿ ಕೂತ್ಬಿಡ್ತಾವೆ. ಅದು ಅದರ ಸ್ವರೂಪ. ದೇವರಿಗೆ ನಮಸ್ಕಾರ ಮಾಡು ಅಂತ ಹೇಳಿದರೆ, ಯಾರೋ ದೊಡ್ಡವರ ನಮಸ್ಕಾರ ಮಾಡು ಅಂದರೆ ಒಳ್ಳೆಯ ಚೇತನ ಆಗಿದ್ರೆ ತಕ್ಷಣ ಮಾಡ್ತಾವೆ. ಇಲ್ಲದಿದ್ದರೆ ನಾ ಮಾಡೋಲ್ಲ ಅಂತ ಕೂಗುಲಿಕ್ಷಣ ಮಾಡ್ತಾವೆ. ಯಾಕೆಂದರೆ ಒಳಗಿಂದ ಇನ್ನೂ ಒಳ್ಳೆಯತನ ಸೃಷ್ಟಿಯಾಗಲಿಲ್ಲ, ಆ ಜೀವದಲ್ಲಿ ಆ ಒಳ್ಳೆಯತನ ಅಭಿವ್ಯಕ್ತ ಆಗಲಿಲ್ಲ. ಸೊ ಆ ಪ್ರತಿಯೊಂದು ರಿಯಾಕ್ಷನ್ನಿಂದ ಜೀವದ ಸ್ವಭಾವವನ್ನು ಗುರುತಿಸಿಕೊಂಡು ಹೋಗಿ ದೇವರ ಮೇಲೆ ಯಾಕೆ ಆಕ್ಷೇಪ ಮಾಡ್ತೀರಿ? ಅದು ಅಭೂತಿರಿತ್ಯ ಅಸುರಾಹ ತೇ ಬರಾಬಭೂ. ದೇವತೆಗಳು ಅವನು ಕೆಟ್ಟದ್ದು ಮಾಡುವವನು ಅಂತ ತಿಳ್ಕೊಂಡು ಉಪಾಸನೆ ಮಾಡಿದರು, ಕೆಟ್ಟದ್ದಾಯಿತು, ಸೋತರು, ದೇವರಿಂದ ದೂರವೇ ಹೋದರು, ಎಂದೂ ದೇವರ ಹತ್ರ ಹೋಗಲಿಲ್ಲ. ಪರಾಬಭೂ, ದೇವರಿಗೆ ಬೆನ್ನು ಹಾಕಿಯೇ ಸಾಕಿದರು, ಯಾವತ್ತೂ ದೇವರ ಹತ್ರ ಹೋಗಲಿಕ್ಕೆ ಆಗಲಿಲ್ಲ ಅವರಿಗೆ. ಇಷ್ಟು ಹೇಳಿ ಇದು ಎಂಥ ಮಹತ್ವದ ಉಪಾಸನೆ ಅನ್ನೋದನ್ನು ಹೇಳ್ತಾರೆ. ಏನು ಅಂದರೆ, ಭವತ್ಯಾತ್ಮನ ಪರಾಸ್ಯ ದ್ವಿಷನ್ ಪಾಪ್ಮ ಭ್ರಾತೃವ್ಯ ಭವತಿ ಯ ಏವಂ ವೇದ. ಆದ್ದರಿಂದ ಯಾರು ಹೀಗೆ ಭಗವಂತನನ್ನು ಉಪಾಸನೆ ಮಾಡ್ತಾರೆ ಅವರು ಆತ್ಮನಾ ಭವತಿ, ಭಗವಂತನ ಅನುಗ್ರಹದಿಂದ ಅಥವಾ ತನ್ನ ಸ್ವರೂಪಕ್ಕೆ ಅನುಗುಣವಾಗಿ ಭವತಿ, ಉನ್ನತಿಯನ್ನು ಪಡೆಯುತ್ತಾನೆ. ಭವತಿ ಅಂದರೆ ಆಗುತ್ತಾನೆ ಅಂತ ಇಷ್ಟೇ ಅರ್ಥ ಅಲ್ಲ. ಭವತಿ ಅಂದರೆ ಭೂತಿಯನ್ನು ಪಡೆಯುತ್ತಾನೆ, ಎತ್ತರಕ್ಕೆ ಇರುತ್ತಾನೆ, ಆನಂದವನ್ನು ಪಡೆಯುತ್ತಾನೆ ಅಂತ ಅರ್ಥ. ಅವನು ಯಾರು ಹೀಗೆ ಭಗವಂತ ಉಪಾಸನೆ ಮಾಡಿದ್ನೋ ಅವನು ಹಾಗೆ ಆದ. ಅವನ ಪರಾಸ್ಯ ಶತ್ರು ಪರಾಸ್ಯ ದ್ವಿಷನ್ ಪಾಪ್ಮ ಭ್ರಾತೃವ್ಯ ಭವತಿ. ಅವನ ವಿರೋಧಿ ಮಾಡಿದವನು, ಅವನನ್ನು ವಿರೋಧಿಸಿದವನು, ಉಪಾಸಕನನ್ನು ವಿರೋಧಿಸಿದವನು ಅವನು ಪರಾಭೂತನಾದ, ಸೋತ, ಇವನು ಗೆದ್ದ.
ಅವನು ಯಾರು ವಿರೋಧ ಮಾಡಿದವನು? ಪಾಪ್ಮ ಭ್ರಾತೃ, ಇವು ನಿನ್ನ ಒಳಗೆ ಇರುವ ನೀನು ಮಾಡಿದ ಪಾಪಗಳು, ಅವೇ ನಿನ್ನ ಶತ್ರುಗಳು. ಅವುಗಳು ತನ್ನಷ್ಟಕ್ಕೆ ಪರಿಹಾರವಾಗಿ ಹೋದವು. ಪಾಪ ನಾವು ಇಲ್ಲದಿದ್ದರೆ ಪಾಪ ಮಾಡಿದ್ದನ್ನು ಅನುಭವಿಸಲೇಬೇಕು. ಅದು ದೊಡ್ಡ ಹೊರೆಯಾಗಿ ನಮ್ಮೊಳಗೆ ನಮ್ಮ ತಲೆ ಮೇಲೆ ಇರುತ್ತೆ. ಆ ಭಾರಕ್ಕೆ ನಾವೇ ಕುಸಿದು ಹೋಗ್ತೇವೆ. ಅದನ್ನು ತೆಗಿಲಿಕ್ಕೆ ಬರೋದಿಲ್ಲ, ಅನುಭವಿಸೇ ತೆಗಿಬೇಕು. ಆದರೆ ಯಾರು ಭಗವಂತನನ್ನು ಹೀಗೆ ಉಪಾಸನೆ ಮಾಡ್ತಾರೆ ಅವರ ಪಾಪಗಳು ತನ್ನಷ್ಟಕ್ಕೆ ಕರಗಿ ಹೋಗ್ತವೆ. ಇದು ಭೂತಿ ಅಭೂತಿಯನ್ನು ಉಪಾಸನೆಯಿಂದ ಆಗ್ತಕ್ಕಂಥ ವೈಶಿಷ್ಟ್ಯ. ಈ ಖಂಡದಲ್ಲಿ ಕೊನೆಯ ಒಂದು ಉಪಾಸನೆ, ಭಗವಂತ ಒಳ್ಳೆಯದನ್ನು ಮಾಡೋದವನು, ಕೆಟ್ಟದ್ದನ್ನು ಮಾಡೋದವನೇ. ನಿಮ್ಮ ದೃಷ್ಟಿಯಲ್ಲಿ ಕೆಟ್ಟದ್ದು ಅದು, ಭಗವಂತನಿಗೆ ಒಳ್ಳೆಯದು ಕೆಟ್ಟದ್ದು ಅಂತಿಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ, ಸಹೇಶ ಮೃತ್ಯುಶ್ಚ ಅಮೃತಂಚ ಅಂತ. ಅವನು ಹುಟ್ಟಿಸುವನು ಅವನೇ, ಅದು ಒಳ್ಳೆಯದು ನಿಮಗೆ. ಅವನು ಸಾಯಿಸುವನು ಅವನೇ, ಅದು ಕೆಟ್ಟದ್ದು ನಿಮಗೆ. ಅಂದರೆ ದೇವರು ಸಾಯಿಸುವುದಿಲ್ಲ, ಹುಟ್ಟಿಸೋದು ಮಾತಾ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಸೊ ನಮಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ನಮ್ಮ ಭ್ರಮೆಗಳು. ಹುಟ್ಟುವುದು ಒಳ್ಳೆಯದು ಅಲ್ಲ, ಸಾಯುವುದು ಕೆಟ್ಟದ್ದು ಅಲ್ಲ. ನಮಗೆ ಹಾಗೊಂದು ಭ್ರಮೆ ಇದೆ, ಸಾಯುವುದು ಕೆಟ್ಟದ್ದು. ಯಾಕೆಂದರೆ ನಾವು ಹುಟ್ಟಿದ ವಸ್ತುವನ್ನು ಪ್ರೀತಿಸ್ತೇವೆ, ನಮ್ಮ ಮಗು ಅಂತ. ಆ ಪ್ರೀತಿಯಿಂದಾಗಿ ಅದು ನಮ್ಮ ಜೊತೆಯೇ ಇರಬೇಕು ಅನ್ನುವಂಥ ಒಂದು ಭ್ರಮೆ ಹುಟ್ಟುತ್ತೆ, ಪರ್ಮನೆಂಟಾಗಿ ನಮ್ಮೊಟ್ಟಿಗೆ ಇರಬೇಕು ಅಂತ. ಆ ಭ್ರಮೆಗೆ ಧಕ್ಕೆ ಬಂದಾಗ ದುಃಖ ಆಗುತ್ತೆ. ಇಲ್ಲದೇ ಇದ್ದರೆ ನೀವು ಆ್ಯಸಿಟೀಸ್ ತೊಗೊಂಡ್ರೆ, ಒಂದು ಪ್ರಪಂಚದಲ್ಲಿ ಯಾರೂ ಹುಟ್ಟಿದವರು ಸಾಯದೇ ಇದ್ದವರು ಇಲ್ಲ. ಹಾಗೆ ಒಂದು ವಸ್ತು ಹುಟ್ಟಿದ ತಕ್ಷಣ ಇದು ಒಂದು ದಿವಸ ಸಾಯ್ತದೆ ಅಂತ ನಮಗೆ ಖಚಿತವಾಗಿ ಗೊತ್ತಿದ್ದರೆ ಕೂಗುವುದು ಯಾಕೆ? ಸತ್ತ ಕೂಡಲೇ ಹೋ ಅಂತ ಬೊಬ್ಬೆ ಹೊಡೆಯೋದು ಯಾಕೆ? ಹಾಗಿದ್ರೆ ಹುಟ್ಟಿದಾಗ ಯಾಕೆ ಅಳೋದಿಲ್ಲ? ಹುಟ್ಟಿದ ತಕ್ಷಣ ಅದು ಸಾಯುತ್ತೆ ಅಂತ ಗೊತ್ತುಂಟಲ್ಲ, ಅಯ್ಯೋ ಒಂದು ದಿವಸ ಸಾಯ್ತಲ್ಲ ಈ ಮಗು ಅಂತ ಅಳ್ತಾ ಕೂತ್ಕೊಳ್ಬೋದಲ್ಲ. ಅಂದರೆ ನಮ್ಮ ಎನಾಲಿಟಿಕಲ್ ಮೈಂಡು ಎಷ್ಟು ಕೆಟ್ಟದ್ದು ಅಂದರೆ ಬರೇ ಸೆಲ್ಫಿಶು, ವಸ್ತುಸ್ಥಿತಿಯನ್ನು ಗ್ರಹಣ ಮಾಡುವುದಿಲ್ಲ. ಆದ್ದರಿಂದ ಇದು ತಪ್ಪು, ಇದು ಸರಿ. ಇದು ತಪ್ಪು ಸರಿ ಅಂತಕ್ಕಂಥದ್ದು ನಮ್ಮದೇ ಕಲ್ಪನೆಗಳು ಹೊರತು ಪ್ರಪಂಚದಲ್ಲಿ ಯಾವತ್ತೂ ಯಾವ ತಪ್ಪು ಆಗೋಲ್ಲ. ಬ್ಯೂಟಿಫುಲ್. ಏವಮಪಿ ಅಶುಭಂ ಕರ್ಮ ನಭೂತಂ ನ ಭವಿಷ್ಯತಿ. ಜಗತ್ತಿನಲ್ಲಿ ಈ ತನಕ ಆಗಬಾರದ್ದು ಕೆಟ್ಟದ್ದು ಆಗಲಿಲ್ಲ, ಇನ್ನು ಮುಂದೆ ಆಗೋಲ್ಲ. ಯಾರಿಗೆ ಈ ವಿಶ್ವದೃಷ್ಟಿ ಇದೆ ಅವರಿಗೆಲ್ಲವೂ ಸಹಜ. ಆಗಬೇಕಾಗಿತ್ತು, ಆಯಿತು ಅಷ್ಟೇ. ಇವರು ಹಾಗಲ್ಲ, ನನಗೆ ಆಗಬಾರ್ದಿತ್ತು ಅದನ್ನು ದೇವರು ಮಾಡಿದ್ರೆ ನೀವು ಹೇಳಿದಾಗ ಕೇಳಬೇಕಾ ದೇವರು? ನಮಗೆ ಕೆಟ್ಟದ್ದು ಅಂದರೆ ನಮಗೆ ಬೇಕಿತ್ತು, ಆದರೆ ದೇವರು ಹಾಗೆ ಮಾಡಲಿಲ್ಲ. ಇವ್ರ ಮಗಳಿಗೆ ಮದುವೆ ಆಗಬೇಕಿತ್ತು, ಅವ್ರು ದೇವರು ಮಳೆ ಕೊಟ್ಟುಬಿಟ್ಟ. ಅರೆ ದೇವರಿಗೆ ಬೈಯೋದು ಅದಕ್ಕೆ? ಜಗತ್ತಿಗೆ ಮಳೆ ಬೇಕು, ಇವ್ರ ಮಗಳಿಗೆ ಮದುವೆ ದಿವಸ ಒದ್ದೆ ಆಗುತ್ತೆ, ಮಳೆ ಬರಬಾರ್ದು, ದೇವರಿಗೆ ರಂಗಪೂಜೆ ಹೇಳಿಸಿಕೊಂಡ್ರೆ ಅದಕ್ಕೆ ದೇವರು ಕೇಳಬೇಕಾ? ನಮ್ಮದೆಲ್ಲ ನಾವು ಹೇಳಿದ ಹಾಗೆ ಕೇಳೋ ದೇವರು ಬೇಕು ನಮಗೆ. ಆದರೆ ದೇವರು ಹೇಳುವಾಗೆ ಬದುಕಬೇಕು ನಾವಂತ ನಮಗೆ ಗೊತ್ತೇ ಇಲ್ಲ. ನಾವು ಹೇಳಿದಾಗೆ ದೇವರು ಕೇಳಿ ಯಾಕೆ ಬೇಕಂಥ ದೇವರು? ನಾವು ಲಂಚ ಕೊಟ್ಟು ಬೇಕಾದಾಗ ಮಾಡಿಸೋ ಮಿನಿಸ್ಟರ್ಗಳಂಥ ದೇವರು ನಮಗೆ ಯಾಕೆ ಬೇಕು? ಅದರಿಂದ ಹಿಂದವರು ಹೇಳಿದರು, ಏಷ ಮೃತ್ಯುಶ್ಚ ಅಮೃತಂಚ. ನಿಮಗೆ ಬದುಕಿನಿಂದ ಪಾರು ಮಾಡಿ ಮೋಕ್ಷವನ್ನು ಕೊಡುವವನು ಅವನು, ನಿಮಗೆ ಮೃತ್ಯುವನ್ನು ಕೊಡುವವನು ಅವನು, ನಿಮಗೆ ಬದುಕನ್ನು ಕೊಡುವವನು ಅವನು. ಅದರಿಂದ ಅವನಿಗೆ ಎಲ್ಲವೂ ಒಂದೇ. ಯಾವಾಗ ಬದುಕಬೇಕೋ ಆಗ ಬದುಕು ಕೊಟ್ಟ, ಯಾವಾಗ ಅವನ ಆಯುಷ್ಯನ ಅವಧಿ ಮುಗೀತೋ ಆವಾಗ ಸಾವು ಕೊಟ್ಟ. ನಮಗೆ ಅದು ಯಾವುದೂ ಗೊತ್ತಿಲ್ಲ. ಅಯ್ಯೋ ಬದುಕಬೇಕು, ನಾವು ಎಷ್ಟು ಬದುಕಬೇಕು, ಖಾಯಂ ಆಗೋ ಮಾತಲ್ಲ. ನಮ್ಮದು ಡಿಮಾಂಡು ಯಾರು ಇದನ್ನು ಈಡೇರಿಸಲಿಕ್ಕೆ ಆಗುವಂಥದ್ದಲ್ಲ. ಏಷ ಮೃತ್ಯುಶ್ಚ ಅಮೃತಂಚ. ಅದಕ್ಕೆ ಒಂದು ಮಂತ್ರ ಹೇಳ್ತಾರೆ, ಬಹಳ ಬ್ಯೂಟಿಫುಲ್. ನಮಗೆ ಈ ವೇದದ ಮಂತ್ರಗಳಿಗೆ ಅರ್ಥ ಗೊತ್ತಾಗೋದೇ ಉಪನಿಷತ್ಕಾರರಿಂದ. ಐತರೇಯ ಹಯಗ್ರೀವ ಹೇಳಿದ ಮಂತ್ರಕ್ಕೆ ಐತರೇಯನೇ ವ್ಯಾಖ್ಯಾನ ಮಾಡಬೇಕು. ಅವ್ರು ಹೇಳ್ತಾರೆ, ಅಪಾಂಗ ಪ್ರಾಂಗೇತಿ ಸ್ವಧಯ ಗೃಭೀತಃ. ಇದು ಆ ಮಂತ್ರದ ಒಂದು ಪಾದ. ಆಮೇಲೆ ಅಮರ್ತ್ಯೋ ಮರ್ತ್ಯೇನ ಸಯೋನಿ, ಇದು ಎರಡನೇ ಪಾದ. ತಾ ಶಶ್ವಂತ ವಿಶೂಚೀನ ವಿಯಂತ, ಇದು ಮೂರನೇ ಪಾದ. ನ್ಯಾನ್ಯಂ ಚಿಕ್ಕು ನನಿ ಚಿಕ್ಕಿರನ್ಯಂ, ಇದು ನಾಲ್ಕನೇ ಪಾದ. ಇದು ಇಷ್ಟೊಂದು ಮಂತ್ರ ನೋಡಿ. ಇದರಲ್ಲಿ ಈ ವೇದದ ಮಂತ್ರವನ್ನು ಹೇಳ್ತಕ್ಕಂಥವರು ತಪ್ಪಾಗಿ ಹೇಳ್ತಾರೆ. ಈಗ ನೋಡಿ, ಅಪ್ಸ್ವ ಅಂತ ಸಾಮುದ್ರೆ ಅಂತಾರೆ. ಅಪ್ಸ್ವ ಅಂತಹ ಅಂತ ಅದರ ಉಚ್ಚಾರ ಅಲ್ಲ. ಅದನ್ನು ಈ ಪಾಠ ಹೇಳಿಕೊಡೋರು ತಪ್ಪಾಗಿ ಇವರು ಹೊಡೆದಿದ್ದಾರೆ, ನಿಮಗೂ ತಪ್ಪಾಗಿ ಅಪ್ಸ್ವ ಅಂತ ಸಾಮುದ್ರೆ ಅಂತ ಹೇಳಿಕೊಡ್ತಾರೆ ಎಲ್ಲರೂ ಹಾಗೆ ಹೇಳ್ತಾರೆ. ಅದು ಅಪ್ಸ್ವ ಅಂತಹ ಅಲ್ಲ, ಅಪ್ಸ್ವಾಂತಹ. ಅಪ್ಸ್ವ ಹೇಳಿ ನಿಲ್ಲಿಸಿ ಆ ಪ್ರತ್ಯೇಕ ಹೇಳೋದುಂಟಲ್ಲ, ಇದು ವೇದದ ಉಚ್ಚಾರ ಗೊತ್ತಿಲ್ಲದೇ ಇದ್ದವರು ಹೇಳುವಂಥದ್ದು. ಅದು ಹೇಗೆ ಹೇಳಬೇಕು ಅಂದರೆ ಅಪ್ಸ್ವಾಂತ ಸಮುದ್ರೆ ಅಪ್ಸ್ವಾಂತಹ, ಅಪ್ಸ್ವ ಅಂತಹ ಅಲ್ಲ. ಹಾಗೆ ಇಲ್ಲಿ ನ್ಯಾ ಅನ್ಯಂ ಚಿಕ್ಯು ಅಂತ ಹೇಳ್ತಾರೆ. ನ್ಯಾ ಅನ್ಯಂ ಚಿಕ್ಯು ಅಲ್ಲ, ನ್ಯಾನ್ಯಂ ಚಿಕ್ಯುರ್ ನನು ಚಿಕ್ಕಿರನ್ಯಂ. ನ್ಯಾನ್ಯಂ ಒಟ್ಟಿಗೆ ಹೇಳಬೇಕು ಅದನ್ನು, ನ್ಯಾ ಅನ್ಯಂ ಅಂತ ಹೇಳಬಾರ್ದು.
ಇವತ್ತು ಹೇಳತಕ್ಕ ವೇದದಲ್ಲಿ ಬಹುವಂಶ ತಪ್ಪು ಇದೆ. ಅಂದರೆ ಪ್ರೊನೌನ್ಸಿಯೇಷನ್ ಹೇಳೋದು, ಅರ್ಥ ಗೊತ್ತೇ ಇಲ್ವಲ್ಲ, ಅರ್ಥ ಗೊತ್ತಿಲ್ಲ, ಪ್ರೊನೌನ್ಸಿಯೇಷನ್ ತಪ್ಪು. ಹಾಗಾದ್ರೆ ಏನು ಫಲ ಕೊಟ್ಟಿತ್ತು ವೇದ? ಅದನ್ನು ಸರಿಯಾಗಿ ಉಚ್ಚಾರ ಮಾಡಲಿಕ್ಕೆ ಬಾರದೇ ಇದ್ದವರು ವೇದ ಹೇಳಿದರೆ ವೇದ ಪುರುಷನಿಗೆ ನೋವಾಗತ್ತೆ, ಅವನು ಫಲ ಕೊಡಲಿಕ್ಕಿಲ್ಲ. ಎಲ್ಲ ಇಂಥ 1000 ತಪ್ಪುಗಳನ್ನು ಮಾಡ್ತಾರೆ ಇವತ್ತು ವೇದ ಕಲಿತವರು. ಕಾರಣ ಏನಂದರೆ ಅರ್ಥ ಗೊತ್ತಿಲ್ಲದೆ ಬಾಯಿಪಾಠ ಮಾಡಿತ್ತು. ಇದು ಮಂತ್ರ. ಈ ಮಂತ್ರ ಬಹಳ ಸ್ವಾರಸ್ಯವಾಗಿದೆ, ಅದನ್ನು ಇವರೇ ವ್ಯಾಖ್ಯಾನ ಮಾಡಬೇಕು. ಮೊದಲನೇ ಪಾದ ಹೇಳುತ್ತೆ, ಪ್ರಾಂಗ್ ಅಪಾಂಗ್ ಪ್ರಾಂಗ್ ಅಂತ 2 ಶಬ್ದಗಳು, ಹೊಸ ಶಬ್ದಗಳು ಬರ್ತವೆ. ಅಪಾಂಗ್ ಅಂದರೆ ಏನು? 2 ಅರ್ಥ ಅದಕ್ಕೆ. ಅಪಾಂಗ್ ಅಂದರೆ ಕೆಳಮುಖವಾಗಿ ಹೋಗೋದು. ಅಂಚತಿ ಅಂದರೆ ಕೆಳಮುಖವಾಗಿ ಹೋಗುವಂಥದ್ದು ಅಪಾಂಗ್. ಅಲ್ಲಿ ಕೆಳಮುಖವಾಗಿ ಅಂತಲೂ ಒಂದು ಅರ್ಥ, ಅವ್ಯಯವಾಗಿ. ಇನ್ನೊಂದು ಅರ್ಥ ಕೆಳಮುಖವಾಗಿ ಹೋಗುವ ಶಕ್ತಿ ಅಂತ, ಅಂದರೆ ಅಪಾನ ಶಕ್ತಿ. ಪ್ರಾಂಗ್ ಅಂದರೆ ಮೇಲ್ಮುಖವಾಗಿ ಹೋಗುವಂಥ ಶಕ್ತಿ ಮತ್ತು ಮೇಲ್ಮುಖವಾಗಿ ಹೋಗುವಿಕೆ. ಅಪಾಂಗ್ ಪ್ರಾಂಗೇತಿ ಸ್ವಧಯ ಗೃಭೀತ. ಸ್ವಧ ಅಂದರೆ ಸ್ವಯಂ ಧತ್ತೆ, ಸ್ವರೂಪಭೂತವಾದ ಆನಂದ. ಸ್ವಧಯ ಅಂದರೆ ಸ್ವರೂಪಭೂತವಾದ ಆನಂದದಿಂದ ನಿಯಂತ್ರಿಸಲ್ಪಟ್ಟ ಪ್ರಾಣಾಪಾನರು ಅಂತ. ಇದೆಲ್ಲ ವೇದ ಭಾಷೆ. ಇದೆ. ನೀವು ಸಂಸ್ಕೃತ ಡಿಕ್ಷನರಿ ಓದಿದರೆ, ವ್ಯಾಕರಣ ಓದಿದರೆ ಈ ಅರ್ಥಗಳೆಲ್ಲ ಗೊತ್ತಾಗೋಲ್ಲ. ಸ್ವಧಯ ಗೃಭೀತ. ಗೃಭೀತ ಅನ್ನೋದು ಗೃಹೀತ ಅನ್ನೋದರ ವೈದಿಕ ರೂಪ. ಸ್ವಧಯ ಆನಂದ ಸ್ವರೂಪನಾದ ಭಗವಂತನಿಂದ ಗೃಭೀತ ಅಂದರೆ ನಿಯಂತ್ರಿಸಲ್ಪಟ್ಟವನು. ಭಗವಂತನ ನಿಯಂತ್ರಣಕ್ಕೆ ಒಳಗಾದವ ಸ್ವಧಯ ಗೃಭೀತ. ಅವನೇನು? ಯಾರವನು? ಅಪಾಂಗ ಪ್ರಾಂಗ. ಪ್ರಾಣ ಅಪಾನ. ಅಪಾಂಗ ಅಂದರೆ ಕೆಳಕ್ಕೆ ಹೋಗುವ ಶಕ್ತಿ, ಅದು ಅಪಾನ. ಮೇಲಕ್ಕೆ ಹೋಗೋದು ಪ್ರಾಣಶಕ್ತಿ. ಸೊ ಮೇಲಕ್ಕೆ ಕೆಳಕ್ಕೆ ಹೋಗುವ ಪ್ರಾಣಶಕ್ತಿ ಅವರು ಸ್ವತಂತ್ರವಾಗಿ ಹೋಗ್ತಾ ಇಲ್ಲ, ಸ್ವಧಯ ಗೃಹೀತ ಆನಂದಪೂರ್ಣನಾದ ಭಗವಂತನಿಂದ ನಿಯಂತ್ರಿಸಲ್ಪಟ್ಟು ಹೋಗ್ತಾನೆ. ಅದಕ್ಕೆ ವ್ಯಾಖ್ಯಾನ ಐತರೇಯರು ಮಾಡ್ತಾರೆ, ಅಪಾನೇನ ಹ್ಯಯಂ ಯತಃ ಪ್ರಾಣ ನ ಪರಾಗ್ಭವತಿ. ಅಪಾನೇನ ಹ್ಯಯಂ ಯತಃ ಪ್ರಾಣ. ಪ್ರಾಣಶಕ್ತಿ ಅಪಾನೇನ ಯುತಃ ಯತಃ. ಯತಃ ಅಂದರೆ ಭಗವಂತನಿಂದ ನಿಯಂತ್ರಿಸಲ್ಪಟ್ಟವ. ಭಗವಂತನಿಂದ ನಿಯಂತ್ರಿಸಲ್ಪಟ್ಟ ಅಪಾನ ಶಕ್ತಿಯಿಂದ ಕೂಡಿದ ಈ ಪ್ರಾಣಶಕ್ತಿ ನ ಪರಾಗ್ಭವತಿ. ಅಲ್ಲೇ ಮೇಲೆ ಕೆಳಗೆ ಹೋಗ್ತಾ ಇದ್ದಾನೆ. ಅದು ಮೇಲೆ ಕೆಳಗೆ ಹೋದ್ಬಿಟ್ಟು ಸೀದಾ ಮೇಲೆಗೆ ಹೋಗಿಬಿಟ್ರೆ ಇವನ ಕತೆ ಮುಗೀತು. ಹಾಗೆ ಹೋಗೋಲ್ಲ ಅವನು, ಯಾಕೆಂದರೆ ಭಗವಂತ ಅಲ್ಲೇ ಇರು ಅಂತ ಹೇಳಿದ್ದಾನೆ. ಅಂದರೆ ಭಗವಂತ ಬದುಕು ಕೊಟ್ಟ. ಆದ್ದರಿಂದ ಪ್ರಾಣಾಪಾನರು ಹೊರಗೆ ಹೋಗುವಾಗಿಲ್ಲ, ಅವನು ಅಲ್ಲೇ ಒಬ್ಬನ ಕೆಳಗೆ ಒಬ್ಬ ಮೇಲೆ, ಒಬ್ಬ ಕೆಳಗೆ ಒಬ್ಬ ಮೇಲೆ ಒಳಗಿಂದ ಫಂಕ್ಷನಿಂಗ್ ಮಾಡ್ತಾ ಇರಬೇಕು. ಯಾಕೆಂದರೆ ಸ್ವದಹ್ಯಾಗರ್ಭೀತ ಭಗವಂತ ಹಾಗೆ ಕಟ್ಟಿ ಹಾಕಿಬಿಟ್ಟಿದ್ದಾನೆ. ಅವ್ನು ನೀನು ಕೆಳಗೆ ಹೋಗು, ನೀನು ಮೇಲೆ ಹೋಗು. ಹೊರಟು ಹೋಗ್ತಾ ಇದ್ದಾಗ ಇಲ್ಲಿ ಬಿಡೋ ಹಾಗಿಲ್ಲ, ಅವರು ಬದುಕಿರುವಷ್ಟು ಕಾಲ ನೀವು ಅಲ್ಲಿ ಇರಲೇಬೇಕು. ಸೊ ಬದುಕು ಕೊಡುವ ಅವ ಅನ್ನೋದಕ್ಕೆ ಈ ಮಂತ್ರ. ಅಪಾನೇನ ಹಿ ಅಯಂ ಯತಃ ಪ್ರಾಣೇನ ನ ಪರಾಗ್ಭವತಿ. ಅಪಾನದಿಂದ ಕೂಡಿದ ಈ ಪ್ರಾಣಶಕ್ತಿ ನ ಪರಾಗ್ಭವತಿ, ಹೊರಗೆ ಹೋಗೋದೇ ಇಲ್ಲ. ಒಳಗೆ ಮೇಲೆ ಕೆಳಗೆ ಅಷ್ಟೇ, ಹೊರಗೆ ಹೋಗುವುದಿಲ್ಲ. ಯಾಕೆಂದರೆ ಯತಃ ಭಗವಂತನಿಂದ ನಿಯತಃ. ಭಗವಂತನ ನಿಯಮಕ್ಕೆ ಒಳಪಟ್ಟು ಅವರು ಕೆಲಸ ಮಾಡಬೇಕು ಪ್ರಾಣಾಪಾನರು. ಅವರು ಇಂಡಿಪೆಂಡೆಂಟಾಗಿ ಏನೂ ಮಾಡೋ ಹಾಗಿಲ್ಲ. ಅಪಾನೇನ ಹೇಯಂ ಯತಃ ಪ್ರಾಣ ನ ಪರಾಗ್ಭವತಿ. ಆಮೇಲೆ ನಾನು ಬಹಳ ವಿಚಿತ್ರವಾದ ಮಾತು ಹೇಳ್ತಾರೆ. ಇದಾಯಿತು. ಆದ್ದರಿಂದ ಮೃತ್ಯು ಭಗವಂತನ ಆಜ್ಞೆಯಿಂದ ಮೃತ್ಯು ಬರುತ್ತೆ, ಭಗವಂತನ ಆಜ್ಞೆಯಿಂದ ಜನನ ಬರುತ್ತೆ, ಭಗವಂತನ ಆಜ್ಞೆಯಿಂದ ಮೃತ್ಯು ಜನನ ಎರಡನ್ನು ದಾಟಿದ ಅಮೃತತ್ವ ಮೋಕ್ಷವೂ ಬರುತ್ತೆ. ಅಮೃತ ಅಂದರೆ ಮೋಕ್ಷ ಅಂತ ಒಂದು ಅರ್ಥ, ಒಂದು ಆನಂದಮಯವಾದ ಜೀವನ ಅಂತ ಅರ್ಥ. ಸುಖ ಬರುತ್ತೆ. ಎಲ್ಲ ಬರುವುದು ಪ್ರಾಣಾಪಾನರ ಒಳಗಿಂದ ಕೆಲಸ ಮಾಡೋದು. ಅವರು ಮಾಡೋದು ಯಾಕೆಂದರೆ ಯತಃ ಭಗವಂತನಿಂದ ನಿಯಂತ್ರಿಸಲ್ಪಟ್ಟು. ಈ ಮಂತ್ರಕ್ಕೆ ಅರ್ಥ ಆಗುವುದೇ ಐತೇನೇರು ಹೇಳಿದ ಮೇಲೆ. ಇದರ ಶಬ್ದಗಳು ಏನು ಅಂತ ಗೊತ್ತಾಗೋಲ್ಲ. ಅಪಾಂಗ ಪ್ರಾಂಗೇತಿ ಸ್ವಧಯ ಗೃಭೀತ. ಯಾಕೆಂದರೆ ಅಮರ್ತ್ಯೋ ಮರ್ತ್ಯೇನ ಸಯೋನಿ. ಅಮರ್ತ್ಯೋ ಮರ್ತ್ಯೇನ ಸಯೋನಿ. ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅಮರ್ತ್ಯ ಮರ್ತ್ಯೇನ ಅದು ಒಂಥರ ದೀರ್ಘ ವಿಸ್ಮಯ. ಅಮರ್ತ್ಯೋ ಮರ್ತ್ಯೇನ ಸಯೋನಿ. ಅಮರ್ತ್ಯ ಸಾವಿಲ್ಲದ ಪ್ರಾಣ ಈ ಸಾಯುವ ದೇಹದ ಒಟ್ಟಿಗೆ ಒಂದು ಕೂತು ಬಿಟ್ಟಿದ್ದಾನೆ ಅಂತ. ಮರ್ತ್ಯೇನ ಸಯೋನಿಹಿ, ಒಂದೇ ಕಡೆ ಇಬ್ಬರು ಸೇರಿಬಿಟ್ಟಿದ್ದಾರೆ. ಒಂದು ಸಾಯುವಂಥ ವಸ್ತು, ಒಂದು ನಿತ್ಯ ಬದುಕುವಂಥ. ಸಾವಿಲ್ಲದ ಅಮರ್ತ್ಯನಾದ ಪ್ರಾಣಾಪಾನರು ಇಲ್ಲಿ ಸಯೋನಿಹಿ
ಈ ಮರ್ತ್ಯ ಸಾಯುವ ಶರೀರದ ಒಟ್ಟಿಗೆ ಸೇರಿಕೊಂಡು ಕೂತ್ಬಿಟ್ಟಿದ್ದಾರೆ. ಆದ್ದರಿಂದ ಈ ದೇಹ ಸಾಯಲಲ್ಲದು, ಸಾಯಬೇಕಾದ್ರೆ ಅವರು ಹೊರಗೆ ಹೋಗಬೇಕು. ಅಮರ್ತ್ಯರು ಒಳಗೆ ಕೂತದ್ದರಿಂದ ಈ ಮರ್ತ್ಯದ ಒಟ್ಟಿಗೆ, ಈ ಮರ್ತ್ಯಕ್ಕೂ ಒಂಥರ ಸಾವಿಲ್ಲದ ಸ್ಥಿತಿ, ಬದುಕಿಬಿಟ್ಟ ಅವನು, ಸಾಯಲೇ ಇಲ್ಲ. ಅಮರ್ತ್ಯೋ ಮರ್ತ್ಯೇನ ಸಯೋನಿಹಿ ಸರ್ವಂ ಹೀದಂ ಸಯೋನಿ ಅಂತ. ಅದಕ್ಕೆ ಈ ಎಲ್ಲ ಈ ಇಡೀ ಜಗತ್ತಿನ ಪ್ರತಿಯೊಂದು ವಸ್ತುವು ಕೂಡ ಪ್ರಾಣದೇವರ ಸನ್ನಿಧಾನದಿಂದ ಅದು ಕೂಡ ಮರ್ತ್ಯತ್ವವನ್ನು ಕಳ್ಕೊಂಡು ಗಟ್ಟಿಯಾಗಿ ಕೂತ್ಬಿಟ್ಟಿದೆ. ಯಾಕೆ? ಅದನ್ನು ಮರ್ತ್ಯ ಅಂದರೆ ಯಾವುದು? ಮತ್ತೆ ಸಾಯಬೇಕಾದ್ದು, ಇದು ಸಾಯಬೇಕಾದ್ದು, ಅದು ಸಾಯಲಿಲ್ಲ, ಸಾಯಬೇಕಾದ್ದು. ಅದಕ್ಕೆ ಹೇಳ್ತಾರೆ ಮರ್ತ್ಯಾಹಿ ಮರ್ತ್ಯಾನಿ ಹೀಮಾನಿ ಶರೀರಾಣಿ. ಈ ಶರೀರಗಳು ಮರ್ತ್ಯಗಳಲ್ವಾ, ಒಂದು ದಿವಸ ಸಾಯಲೇಬೇಕಾದ್ದಲ್ವ, ಆದರೂ ಯಾಕೆ ಸಾಯಲಿಲ್ಲ? ಅದಕ್ಕೆ ಆಯುಸ್ಸಿರುವಷ್ಟು ಕಾಲ ಹೊರಗೆ ಹೋಗಬೇಡ ಅಂತ ಭಗವಂತ ಪ್ರಾಣಾಪಾನರಿಗೆ ಹೇಳಿದ. ಸಾಯಲೇ ಅಲ್ಲೇವ, ಒಬ್ಬ ಅಮರ್ತ್ಯ ಒಂದು ಕೂತ್ಬಿಟ್ಟ ಈ ಮರ್ತ್ಯದ ಒಟ್ಟಿಗೆ, ಅದರಿಂದ ಈ ದೇಹ ಬೀಳಲೇ ಇಲ್ಲ, ಬಿದ್ದು ಹೋಗಲೇ ಇಲ್ಲ. ಎಷ್ಟು ವಿಚಿತ್ರ ಅಂದರೆ, ಒಂದು ಮರ್ತ್ಯ ಒಂದು ಅಮರ್ತ್ಯ ಎಷ್ಟು ವಿರೋಧ ಅಂದರೆ, ತಾ ಶಶ್ವಂತ ಅಂದರೆ ವಿಶೂಚೀನವಿ ಅಂತ, ಶಶ್ವಂತವು ವಿಶೂಚೀನವು ತಾ ಶಶ್ವಂತ. ಮೋಕ್ಷ ಆಗುವ ತನಕ ಈ ಪ್ರಾಣದೇವರು ಈ ಶರೀರ ಒಟ್ಟಿಗೆ ಬದುಕುವುದೇ. ಅದು ಮರ್ತ್ಯ ಆದರೂ ಅದು ಸತ್ತರೆ ಮತ್ತೊಂದು ದೇಹ ಬಂತು ಅಂತ, ಆ ದೇಹದ ಜೊತೆಗೆ ಪ್ರಾಣದೇವರು ಕೂತು ಈ ಜೀವಕ್ಕೆ ಶಾಶ್ವತವಾದ ನಿಯಮ ಇದು. ಮೋಕ್ಷ ಆಗುವ ತನಕವೂ ದೇಹ ಮತ್ತು ಪ್ರಾಣದೇವರ ಜೊತೆಗೆ ವಾಸ ಮಾಡುವುದು, ಒಂದು ಸಾಯುವುದು ಒಂದು ಬದುಕುವುದು, ಅದರ ಮಧ್ಯೆ ಸಿಕ್ಕಿ ಹಾಕೊಂಡವ ಈ ಜೀವ. ತಾ ಶಶ್ವಂತ ಅಂದರೆ ಶಾಶ್ವತವಾದದ್ದು ಈ ನಿಯಮ, ಬಿಡುಗಡೆ ಇಲ್ಲ. ಆಮೇಲೆ ವಿಶೂಚೀನ ವಿಯಂತ. ವಿಶೂಚೀನ ಅಂದರೆ ವಿವಿಧ ಗತಿ, ನಿಜವಾಗಿ ಮರ್ತ್ಯಕ್ಕೂ ಅಮರ್ತ್ಯಕ್ಕೂ ಹೋಲಿಕೆಯೇ ಇಲ್ಲ, ಆದರೂ ಒಟ್ಟಿಗಿದೆ. ಏನು ವಿಶೂಚೀನ ವಿಶ್ವಕಂಚತಿ. ಇವನು ಈ ದೇಹ ಪ್ರಾಣದೇವರು ದೇಹ ಒಟ್ಟಿಗಿದ್ದರೂ ಕೂಡ ಅದರ ಎಂಡೆ ಹಾಗೆ ದೇಹ ಪಂಚಭೂತವನ್ನು ಸೇರುತ್ತೆ. ಮೃತ್ಯು ಬಂದಾಗ ಮೃತ್ಯುಶ್ಚೈವ ಮೃತ್ಯು ಬಂದ ದೇಹ ಪಂಚಭೂತಗಳನ್ನು ಸೇರುತ್ತೆ. ಪ್ರಾಣದೇವರು ಭಗವಂತರ ಹತ್ರ ಹೋಗ್ತಾನೆ, ಪಂಚರೂಪಿಯಾದ ಭಗವಂತರ ಹತ್ರ. ಸೊ ಅವರು ವಿವಿಧ ಗತಿ, ಅವರಿಗೆ ಮತ್ತೆ ಸಂಬಂಧವೇ ಇಲ್ಲ. ಈ ದೇಹ ಬಿದ್ದ ತಕ್ಷಣ ಭಗವಂತನ ಹತ್ರ, ಪಂಚರೂಪಿಯಾದ ಭಗವಂತನ ಹತ್ರ ಪ್ರಾಣದೇವರು ಹೋಗ್ತಾರೆ, ದೇಹ ಪಂಚಭೂತಗಳಿಗೆ ಹೋಗಿ ಸೇರುತ್ತೆ. ಅವ್ರು ಮತ್ತೆ ಒಟ್ಟಾಗುವುದು ಹೇಗೆ? ಅಷ್ಟೇ ಅಲ್ಲ, ವಿಯಂತ ವಿರುದ್ಧ ಗತಿ, ವಿವಿಧ ಗತಿ ಅಷ್ಟೇ ಅಲ್ಲ. ಪ್ರಾಣದೇವರು ಮೇಲಕ್ಕೆ ಹೋದರು, ದೇಹ ಕೆಳಗೆ ದೊಪ್ಪ ಬಿತ್ತು. ಸೊ ಇದು ಕೆಳಕ್ಕೆ ಬಿತ್ತು, ಅವನು ಮೇಲಕ್ಕೆ ಹೋದರು. ಹೀಗೆ ಪ್ರಾಣತತ್ವಕ್ಕೂ ದೇಹಕ್ಕೂ ಮರ್ತ್ಯಕ್ಕೂ ಅಮರ್ತ್ಯಕ್ಕೂ ಇರುವಂಥ ಅಂತರ ಇದು. ಮರ್ತ್ಯ ಕೆಳಕ್ಕೆ ಬಿದ್ದುಬಿಡುತ್ತೆ, ಅಮರ್ತ್ಯ ಮೇಲಕ್ಕೆ ಹೋಗುತ್ತೆ. ಅಂದರೆ ತಾ ಶಶ್ವಂತ ವಿಶೂಚೀನ ವಿಯಂತ. ಅಂಥ ವಿರುದ್ಧ ಧರ್ಮದಲ್ಲಿ ಇರತಕ್ಕಂಥ ಈ ಪ್ರಾಣ ಮತ್ತು ಈ ದೇಹ, ಅದನ್ನು ಹೇಳ್ತಾರೆ ತಾ ಶಶ್ವಂತ ವಿತ್ತು ವಿಶೂಚೀನ ವಿಯಂತ. ಅದನ್ನು ಅವರು ಇಂಥದ್ದನ್ನು ಇದಕ್ಕೆ ಅರ್ಥ ಹೇಳೋದಿಲ್ಲ ಅವರು. ತಾ ಶಶ್ವಂತ ವಿಶೂಚೀನ ವಿಯಂತ. ಯಾಕಂದರೆ ಇದು ಅರ್ಥ ಆಗತ್ತೆ ಅಲ್ಲ, ಕೆಲವರಿಗೆ ಯಾವುದೂ ಅರ್ಥ ಆಗೋಲ್ಲ, ಅವರಿಗೆ ಎಲ್ರಿಗೂ ಅರ್ಥ ಆಗುತ್ತೆ ಅಂತಲ್ಲ. ಯಾರಿಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇದೆಯೋ ಅವರಿಗೆ ಇದು ವ್ಯಾಖ್ಯಾನ ಇರದೆ, ಅಂದರೆ ಐತರು ಇದಕ್ಕೆ ವ್ಯಾಖ್ಯಾನ ಮಾಡೋಲ್ಲ. ಕೊನೆಯದಕ್ಕೂ ಮಾಡ್ತಾರೆ ನ್ಯಾನ್ಯಂ ಚಿಕ್ಯುನ್ನದಿ ಕಿರಣ್ಯಂ. ಅನ್ಯಂ ಅದನ್ನು ವಿರೋಧ, ವಿಯಂತ ಅನ್ನೋದನ್ನು ವಿವರಣೆ. ಒಂದು ಕೆಳಗೆ ಬಿತ್ತಲ್ವ ಅದು ಕಾಣುತ್ತೆ, ಒಂದು ಕಾಣುತ್ತೆ, ಇನ್ನೊಂದು ಮೇಲಕ್ಕೆ ಹೋದದ್ದು ಕಾಣೋದಿಲ್ಲ. ನ್ಯಾನ್ಯಂ ಚಿಕ್ಕಿಹು ನೀ ಚಿಕ್ಕಿಹು ಅಂತ. ಒಂದನ್ನು ಕಂಡರು, ಮತ್ತೊಂದನ್ನು ನ ಚಿಕ್ಕಿಹು, ಮತ್ತೊಂದು ಕಾಣಲಿಲ್ಲ. ಪ್ರಾಣದೇವರು ಹೋದದ್ದು ಗೊತ್ತಾಗಲಿಲ್ಲ, ಅವನ ಜೀವ ಹೋದದ್ದು ಗೊತ್ತಾಗಲಿಲ್ಲ, ಕಾಣೋದೇ ಇಲ್ಲ. ಅನ್ಯಂ ಚಿಕ್ಕಿಹು ನೀ ಅನ್ನೋದು ಅಲ್ಲಿ ಅನ್ಯ. ಒಂದನ್ನು ಕಂಡರು, ಮತ್ತೊಂದನ್ನು ನನ್ನ ಚಿಕ್ಕು, ಇದು ವಿರೋಧ. ಮೇಲೆ ಹೋದ್ದು ಕಾಣಲಿಲ್ಲ, ಕೆಳಗೆ ಬಿದ್ದದ್ದು ಕಂಡಿತು. ಅದು ಹೇಳ್ತಾರೆ ಅವರು. ಅದಕ್ಕೆ ಅವರು ಹೇಳ್ತಾರೆ, ಹಿಂದೆ ಭಗವಂತರ ಹತ್ರ ಹೋದವನು ಅಮೃತೈವ ಏಷಾ ದೇವತಾ ಮರ್ತ್ಯಾನಿ ಹೀಮಾನಿ ಶರೀರಾಣಿ. ಅಮೃತೈವ ಏಷಾ ದೇವತಾ. ಭಗವಂತ ಸಾವಿಲ್ಲದೆ ಮೇಲಕ್ಕೆ, ಪ್ರಾಣದೇವರು ಸಾವಿಲ್ಲದೆ ಮೇಲಕ್ಕೆ ಹೋದರು. ಇದು ಮರ್ತ್ಯಾನಿ ಹೀಮಾನಿ ಶರೀರಾಣಿ, ಇದು ಮರ್ತ್ಯವಾಗಿ ಕೆಳಗೆ ಬಿತ್ತು. ಆದ್ದರಿಂದ ಅವ್ರು ನಿಚಿನ್ವಂತಿ ಹೀಮಾನಿ ಶರೀರಾಣಿ. ಕೆಳಗೆ ಬಿದ್ದದ್ದು ನಿಚಿನ್ವಂತಿ, ಕಾಣುತ್ತಾರೆ. ಯಾವುದನ್ನು? ಇಮಾನಿ ಶರೀರಾಣಿ. ಈ ಶರೀರಗಳು ಕೆಳಗೆ ಬಿದ್ದದ್ದನ್ನು ಎಲ್ಲರೂ ಕಾಣುತ್ತಾರೆ. ಆದರೆ ಅಮೃತೈವ ಏಷ ದೇವತಾ ನನಿಚಿಕ್ಕಿಹು. ಪ್ರಾಣದೇವರು ಮೇಲೆ ಹೋದದ್ದು ಗೊತ್ತಿಲ್ಲ, ಒಳಗಿದ್ದದ್ದು ಗೊತ್ತಿಲ್ಲ. ಸೊ ನಮಗೆ ಇದೆಲ್ಲ ಈ ಬದುಕಿನ ಇಡೀ ನಡೆ, ಇದನ್ನು ನಿಯಂತ್ರಿಸುವ ಶಕ್ತಿಯನ್ನು ತಿಳಿಯದೆ ನಾನೇ ಮಾಡ್ತಾ ಇದ್ದೇನೆ, ನಾನೇ ಬದುಕ್ತಾ ಇದ್ದೇನೆ, ಅದ್ರ ನಾನೇ ಸಾಯ್ತಾ ಇದ್ದೇನೆ ಅಂತ ಹೇಳೋಲ್ಲ. ಅದೇನೋ ಆಶ್ಚರ್ಯ. ನಾನು ನನ್ನ ಇಚ್ಛೆಯಿಂದ ಸಾಯ್ತಾ ಇದ್ದೇನೆ ಅಂತ ಎಲ್ಲ ನಾನೇ ಮಾಡ್ತೇನೆ, ಆಗ ನೀ ಯಾಕೆ ಸಾಯ್ತಿ, ನಾನೇ ಸಾಯ್ತೇನೆ ಅಂತ ಯಾರೂ ಹೇಳೋಲ್ಲ.
ಅದೊಂದು ದೇವರು ಕೊಂಡು ಹೋದ ಅಂತ. ಅದ್ಯಾಕೋ ಒಂದು ಸತ್ಯ ಚೂರಿಗೆ ಎಲ್ಲರಿಗೂ ತಾನೇ ಸಾಯಲಿಕ್ಕೆ ಇಷ್ಟ ಇಲ್ಲ ನೋಡಿ. ಅಲ್ಲಿ ಒಂದು ಬರುತ್ತೆ, ಬೇರೆ ಕಡೆ ಎಲ್ಲ ನಾನೇ ಬದುಕಿದೆ, ನನ್ನ ದೇವರ ಸಹಾಯ ಹಾಕಬೇಕು, ನಾನು ಸಂಪಾದನೆ ಮಾಡಿದೆ, ನಾನು ಪ್ರಯತ್ನ ಮಾಡಿದೆ, ನಾನು ಬದುಕಿದೆ. ಕಡೆಗೆ ಹಾಗೆ ಹೇಳ್ಬೋದು, ನಾನೇ ನನ್ನ ಸ್ವಂತ ಇಚ್ಛೆಯಿಂದ ಸತ್ತೆ ಅಂತ ಬರೆದು ಸಾಯ್ತಾರೆ ಕೆಲವರು, ಬರೆದಿಟ್ಟು ಸಾಯ್ತಾರೆ. ಆದರೆ ಯಾರೋ ಹಾಗೆ ತಾನು ಸಾಯಬೇಕು ಅಂತ ಬಯಸುವುದಿಲ್ಲ. ಆದ್ದರಿಂದ ಇದು ವಿರುದ್ಧವಾದಂತಹ ಗತಿಯಲ್ಲಿ ಮನುಷ್ಯ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಾನೆ ಅಂದರೆ ಈ ಸಿಂಪಲ್ ಫ್ಯಾಕ್ಟ್ ಗೊತ್ತಿಲ್ಲ ಅವನಿಗೆ. ಎಷ್ಟು ಶಕ್ತಿಗಳು ನಮ್ಮನ್ನು ಬದುಕಿಸ್ತಾ ಇವೆ, ಅದರ ಅಧೀನ ನಾವು ಬದುಕ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ. ನಾನೇ ಬದುಕ್ತಾ ಇದ್ದೇನೆ, ನನಗೆ ನಾನೇ ದೊರೆ ಅಂತ ತಿಳ್ಕೊಂಡು ಪ್ರತಿ ಕ್ಷಣ ಅದಕ್ಕೆ ಆಘಾತ ಬರುತ್ತೆ, ಅದಕ್ಕೆ ವಿರುದ್ಧವಾದ ಅನುಭವ ಬರುತ್ತೆ. ನಾನು ಸ್ವತಂತ್ರನಲ್ಲ, ನಾನು ಹೇಳಿದ ಹಾಗೆ ಆಗೋಲ್ಲ, ಯಾವುದೋ ಒಂದು ಬೇರೊಂದು ಶಕ್ತಿ ನನ್ನ ಜೀವನವನ್ನು ನಿಯಂತ್ರಿಸ್ತಾ ಇದೆ ಅನ್ನೋದು ಪ್ರತಿಕ್ಷಣ ಅನುಭವಕ್ಕೆ ಬಂದರೂ ಅದನ್ನು ಪ್ರತಿಕ್ಷಣ ಮರೀತಾನೆ. ಎಷ್ಟು ಪೆದ್ದ ನೋಡಿ ಮನುಷ್ಯ. ಅವನಿಗೆ ಯಾವುದೇ ಸತ್ಯವನ್ನು ಗ್ರಹಣ ಮಾಡುವ ಶಕ್ತಿ ಇಲ್ಲ, ಅದನ್ನು ನೆನಪಿಟ್ಟುಕೊಂಡು ಜೀವನದಲ್ಲಿ ಎಚ್ಚರವಾಗಿ ಬದುಕುವ ಶಕ್ತಿಯೂ ಇಲ್ಲ. ತಾನೇ ಪ್ರಭು, ತಾನೇ ಸರ್ವತಂತ್ರ ಸ್ವತಂತ್ರ ಅಂತ ಭ್ರಮಿಸಿಕೊಳ್ತಾನೆ. ಅದು ಹೇಗೆ ಅಂದರೆ ನಮಗೆ ಎರಡೂ ಭ್ರಮೆಗಳೇ. ನಿದ್ರೆ ಒಂದು ಭ್ರಮೆ, ಎಚ್ಚರ ಒಂದು ಭ್ರಮೆ. ನಿದ್ರೆಯಲ್ಲಿ ಏನು ಭ್ರಮೆ ಗೊತ್ತುಂಟ? ಅದೇ ಎಚ್ಚರ ಅನ್ನೋ ಭ್ರಮೆ. ಏನೋ ಎಚ್ಚರದಲ್ಲಿ ನನಗೆ ಒಂದು ಗಂಟು ಸಿಕ್ಕಿತು, ನಾನು ಕಾರ್ನಲ್ಲಿ ಹೋಗ್ತಾ ಇದ್ದೇನೆ, ಹೋದದ್ದು ಕನಸಿನಲ್ಲಿ ನಾನು ಕಾರ್ನಲ್ಲಿ ಹೋಗ್ತಾ ಇದ್ದೇನೆ, ನನಗೆ ಇಷ್ಟು ದುಡ್ಡು ಸಿಕ್ಕಿತು, 1,00,000 ರೂಪಾಯಿ ಸಿಕ್ಕಿತು, ಲಾಟ್ರಿ ಟಿಕೆಟ್ ಎದ್ದಿತ್ತು, ಕಡೆಗೆ ಎಚ್ಚರ ಆದಾಗ ಎಲ್ಲ ಭ್ರಮೆ. ಅದು ಅಂದರೆ ಅವನು ಕನಸು ಕಂಡದ್ದು ಭ್ರಮೆ ಅಲ್ಲ, ಕನಸನ್ನು ಎಚ್ಚರ ಅಂತ ತಿಳ್ಕೊಂಡದ್ದು ಭ್ರಮೆ. ಕೆಲವರು ಕನಸು ಕಂಡದ್ದೇ ಭ್ರಮೆ ಅಂತಾರೆ, ಅದಲ್ಲ. ಕನಸು ಕಂಡದ್ದು ಸತ್ಯ, ಕನಸು ಕಂಡದ್ದು ಹೌದು. ಆದರೆ ಆ ಕನಸು ಎಚ್ಚರ ಆಗುವವರೆಗೂ ಅದು ಕನಸು ಅಂತ ಗೊತ್ತಿಲ್ಲ. ನಾನು ಎಚ್ಚರದಲ್ಲೇ ಇದೆಲ್ಲ ಮಾಡ್ತಾ ಇದ್ದೇನೆ ಅಂತ. ಸೊ ಕನಸು ಒಂದು ಭ್ರಮೆ, ಕನಸಿನಲ್ಲಿ ಎಚ್ಚರದ ಭ್ರಮೆ, ಎಚ್ಚರದಲ್ಲಿ ಸ್ವಾತಂತ್ರ್ಯದ ಭ್ರಮೆ. ಎಲ್ಲ ನಾನೇ ಮಾಡೋದು ಅಂದರೆ ಕನಸಿನಲ್ಲಿ ಹೇಗೆ ಮಾಡಿದೆ ಅದು ಬೇರೆ, ಇದು ನಾನೇ. ಎಚ್ಚರ ಆದಮೇಲೆ ನಾನೇ ಮಾಡೋದು, ನನ್ನ ಕಣ್ಣಿನಿಂದ ನಾನು ನೋಡುವುದು, ದೇವ್ರಿಗೆ ಹಾಕಬೇಕು ಅಂತ. ಎಚ್ಚರದಲ್ಲಿ ನಾನೇ ಅಂತ ಅನ್ನುವ ಭ್ರಮೆ, ಇಗೋ ಅನ್ನೋದು ಎಚ್ಚರದ ಭ್ರಮೆ, ಎಚ್ಚರ ಅನ್ನೋದು ಕನಸಿನ ಭ್ರಮೆ. ಸೊ ಇಡೀ ಬದುಕು ಬರೀ ಭ್ರಮೆಯ ಪ್ರಪಂಚದಲ್ಲೇ ನಾವು ಎಚ್ಚರ ಕನಸುಗಳನ್ನು ನೋಡಿಕೊಂಡು ಈ ಭ್ರಮೆಯಲ್ಲೇ ಬದುಕುತ್ತಾ ಇದ್ದೇವೆ. ಯಾವಾಗ ಯಥಾರ್ಥ ಜ್ಞಾನ ಬರೋದು ಈ ಮನುಷ್ಯನಿಗೆ ಅಂತ. ಇದು ಪ್ರಾಚೀನರಿಗೆ ಕಂಡಂಥ ಒಂದು ವಿಚಿತ್ರ ಅನುಭವ. ಹೀಗೆ ಹೇಳುತ್ತಾ ಏನು ಹೇಳ್ತಾರೆ ಕೊನೆಗೆ, ಆದ್ದರಿಂದ ನಾವು ಅಮೃತೈವ ಏಷಾ ದೇವತಾ, ಸಾವಿಲ್ಲದ ಒಂದು ಶಕ್ತಿ ಒಳಗಿತ್ತು, ಅಷ್ಟು ಕಾಲ ನಾನು ಬದುಕಿದೆ, ಅದು ಹೊರಟು ಹೋಯಿತು ಮೇಲಕ್ಕೆ, ಆಮೇಲೆ ನಾನು ಬಿದ್ದೆ. ಆ ಮೇಲಕ್ಕೆ ಹೊರಟು ಹೋದವನು ಅಮೃತ, ಅವನು ಸಾವಿಲ್ಲದವ. ಯಾಕೆಂದರೆ ಅವನು ಮೋಕ್ಷಕ್ಕೆ ಅಧಿಕಾರಿಯಾಗಿ ಅವನಿಗೆ ಅಲ್ಲಿ ಟಿಕೆಟು ರಿಸರ್ವೇಷನ್ ಆಗಿಬಿಟ್ಟಿದೆ. ಹಾಗಾಗಿ ಇದನ್ನು ಉಪಾಸನೆ ಮಾಡಿದೆ, ಈ ಸತ್ಯವನ್ನು ತಿಳ್ಕೊಂಡು ನನ್ನನ್ನು ನಿಯಂತ್ರಿಸ್ತಕ್ಕಂಥ ಮುಖ್ಯವಾದ 2 ಶಕ್ತಿ ಇದೆ. ಒಂದು ಒಳಗಿಂದ ಫಂಕ್ಷನಿಂಗ್ ಮಾಡುವವ ಪ್ರಾಣತತ್ವ, ಒಂದು ಯಾರ ಆಜ್ಞೆಯಿಂದ ಇದೆಲ್ಲ ನಡೀತೋ ಅದು ಭಗವಂತ. ಈ ಎರಡರ ನಿಯಂತ್ರಣದಲ್ಲಿ ನಮ್ಮ ಬದುಕು ನಡೀತಾ ಇದೆ ಅಂತ ಯಾರು ತಿಳ್ಕೊಳ್ತಾನೆ ಅವನು ಅಮೃತೋ ಹವ ಅಮುಷ್ಮಿನ್ ಲೋಕೆ ಸಂಭವತಿ ಎಂದರು. ಅಮೃತೋ ಹವ ಅಮುಷ್ಮಿನ್ ಲೋಕೆ ಸಂಭವತಿ. ಹೀಗೆ ಉಪಾಸನೆ ಮಾಡಿದವನಿಗೆ ಗೊತ್ತಿದೆ ಇದು ನನ್ನಿಂದ ಆಗುವಂಥದ್ದಲ್ಲ ಅಂತ. ಆದ್ದರಿಂದ ಅವನು ಅಮೃತೋ ಹವ ಸಂಭವತಿ, ಅವನು ಸಾವನ್ನು ಮೀರಿ ಬದುಕುತ್ತಾನೆ, ಅಂದರೆ ಮುಕ್ತಿ ಪಡೆಯಬಲ್ಲ. ಈ ಎಚ್ಚರದಿಂದ ಬದುಕಿದವನು ಒಂದಲ್ಲ ಒಂದು ದಿವಸ ಈ ಭ್ರಮೆಯಿಂದ ಪಾರಾಗಿ ಸತ್ಯವನ್ನು ಸಾಕ್ಷಾತ್ಕರಿಸಿ ತಾನೂ ಅಮೃತತ್ವವನ್ನು ಪಡೆಯಬಲ್ಲ. ಅಮೃತೋ ಹವ ಅಮುಷ್ಮಿನ್ ಲೋಕೆ, ಎಲ್ಲಿ ಅಂದರೆ ಇಲ್ಲಿಯೇ ಅಮೃತತ್ವ ಸಿಗುವ ಸಾಧ್ಯ ಇಲ್ಲ, ಇಲ್ಲಿ ತಾಪತ್ರಯವೇ. ಆದರೆ ಅಮುಷ್ಮಿನ್ ಲೋಕೆ, ಆ ಲೋಕದಲ್ಲಿ ಅಂದರೆ ಭಗವಂತನ ಲೋಕಕ್ಕೆ ಹೋಗಿ ಸೇರಿದಾಗ ಪ್ರಾಣದೇವರು ಭಗವಂತ ಲೋಕದಲ್ಲಿ ಇರುವವರು, ಆದ್ದರಿಂದ ಅಮೃತರು. ಅಮೃತೋ ಹವ ಅಮುಷ್ಮಿನ್ ಲೋಕೆ ಸಂಭವತಿ. ಅಲ್ಲ, ಅಲ್ಲಿ ಹೋಗಿ ಅವರು ಅಮೃತರಾಗಿರ್ತಾರೆ ಅನ್ನೋದಕ್ಕೆ ಪ್ರೂಫ್ ಏನಾದರೂ ಉಂಟ ನಿಮ್ಮ ಹತ್ರ? ಅದೇ ಅವರಿಗೆ ಪ್ರೂಫ್ ಬೇಡ, ಯಾಕೆಂದರೆ ಅವರು ಸ್ವತಃ ಅಮೃತರು ಮತ್ತು ಭಗವಂತನ ಸ್ವರೂಪ ಐತರೇಯರು. ಹೇಳ್ತಾರೆ ಅಮೃತ ಸರ್ವೇಭ್ಯೋ ಭೂತೇಭ್ಯೋ ದದೃಶೇ. ಅಲ್ಲಿ ಹೋಗಿದ್ದದು ಈ ಮೊದಲು ಹೋದವರು ಇದ್ದಾರಲ್ಲ, ಮುಕ್ತರಾದವರು, ಅವರೆಲ್ಲರೂ ನೋಡಿದ್ದಾರೆ, ಅವರ ಪ್ರತ್ಯಕ್ಷ ಅನುಭವದು. ಯಾರು ಅಮೃತರಾಗ್ತಾರೆ ಅವರು ಭಗವಂತನನ್ನು ಸೇರುತ್ತಾರೆ. ಅಲ್ಲಿ ಸೇರಿದವರು ಈ ತನಕ ಮುಕ್ತರಾದವರು ಕೋಟಿ ಕೋಟಿ ಲಕ್ಷ ಅನಂತ ಮಂದಿ ಇದ್ದಾರೆ. ಅವರೆಲ್ಲ ಇವನು ಹೋಗ್ತಾ ಅದನ್ನು ನೋಡಿ. ಸೊ ಪ್ರತ್ಯಕ್ಷ ದರ್ಶನ ಇರುವುದು ಮುಕ್ತನನ್ನು ಕಾಣಬಲ್ಲವರು ಮುಕ್ತರು ಮಾತ್ರ. ಅದನ್ನು ಹೇಗೆ ಕಾಣುವ ಪ್ರಯತ್ನ ಮಾಡಬೇಡಿ. ನೀವು ಮುಕ್ತರಾಗೋ ಪ್ರಯತ್ನ ಮಾಡಿ, ಅವಾಗ ಕಾಣ್ತೀರಿ. ಕಾಣುವ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ, ಅದು ಕಾಣಲಿ ಸಿಗುವಂಥ ಸಂಗತಿಯಲ್ಲ. ಹೇಳಿ ಇಲ್ಲಿಗೆ ಈ ಅಧ್ಯಾಯ ಮುಗಿಯಿತು ಅಂತ ಹೇಳುವುದಕ್ಕೆ
ಯ ಏವಂ ವೇದ ಯ ಏವಂ ವೇದ 2 ಸರ್ತಿ ಹೇಳ್ತಾರೆ. 2 ಸರ್ತಿ ಹೇಳಿದರೆ ಅದು ಹಿಂದೆ ಎಲ್ಲ ಈ ಚಾಪ್ಟರ್ ಮುಗಿಯಿತು ಅಂತಂದು ಕೂಡಲೇ ಅದನ್ನು ಕಲೋಫೋನ್ ಎಲ್ಲ ಇಲ್ಲ. ಈಗೆಲ್ಲ ನಾವು ಒಂದು ಮುಗೀತು ಅಂದರೆ ಒಂದು ಕಲೋಫೋನ್ ಹಾಕ್ತೇವೆ. ಪ್ರಾಚೀನರು ಯಾವತ್ತೂ ಕಲೋಫೋನನ್ನು ಬಳಸ್ತಾ ಇರಲಿಲ್ಲ. ಅವರು 2 ಸರ್ತಿ ರಿಪೀಟ್ ಮಾಡಿದ್ರೆ ಅಲ್ಲಿಗೆ ಆ ಚಾಪ್ಟರ್ ಮುಗೀತು ಅಂತ. ಯ ಏವಂ ವೇದ ಯ ಏವಂ ವೇದ 2 ಸರ್ತಿ ಹೇಳ್ತಾರೆ. 2 ಸರ್ತಿ ಹೇಳಿದಾಗ ಈ ಅಧ್ಯಾಯ ಮುಗೀತು, ಇನ್ನು ಮುಂದೆ ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತೆ ಅಂತ. ಅದು 2 ಅರ್ಥದಲ್ಲಿ ಅದನ್ನು ಹೇಳ್ತಾರೆ. ಯ ಏವಂ ವೇದ ಅಂತಂದರೆ ಇದು ಒಂದು, ಇನ್ನೊಂದು ಯ ಏವಂ ವೇದ ಅನ್ನತಕ್ಕಂಥದ್ದು ಅವಧಾರಣಾರ್ಥಕ ಅಂತ ಹೇಳ್ತಾರೆ. ಯಾರಿಗೂ ಸ್ವಲ್ಪ ಅವಸರ ಆಗ್ತಾ ಇದೆ, ಹೋಗ್ತಾ ಇದ್ದಾರೆ, ಇರಲಿ ಪರವಾಗಿಲ್ಲ. ಯ ಏವಂ ವೇದ ಅಂದರೆ ಯಾರು ಹೀಗೆ ತಿಳಿದಿದ್ದಾನೆ ಅವನು ಅಮೃತತ್ವವನ್ನು ಪಡಿತಾನೆ ಅನ್ನೋದು ಖಚಿತ ಅಂತ ಹೇಳೋದಕ್ಕೋಸ್ಕರ ನಾವು ಯಾವಾಗಲೂ ಒಂದು ವಿಷಯವನ್ನು ಖಚಿತಪಡಿಸ್ಕೊಳ್ಬೇಕಾದ್ರೆ 2 ಸರ್ತಿ ಹೇಳ್ತೇವೆ. ನೀವು ನಾಳೆ ನಮ್ಮನೆಗೆ ಊಟಕ್ಕೆ ಬರಬೇಕು, ನೆನಪುಂಟಲ್ವ ನಾಳೆ ಬರಬೇಕು ಅಂತ 2 ಸರ್ತಿ ಹೇಳಿದರೆ ಅದು ನಿಜವಾದ ಆಹ್ವಾನ. ಕೆಲವರು ನಾಳೆ ನಿಮಗೆ ಆದರೆ ನಮ್ಮನೆಗೆ ಊಟಕ್ಕೆ ಬನ್ನಿ, ಅದು ಬರಬೇಡಿ ಅಂತ ಅರ್ಥ. ಅದಕ್ಕೆ ನಮಗೆ ರಗಳೆ ಆಗುತ್ತೆ, ಆದರೆ ನಾವು ಹೇಳಿಕೆ ಕೊಡಲಿಲ್ಲ ಅಂತ ಆಗಬಾರ್ದು. ನೀವು ಬರಬಾರ್ದು, ಅದಕ್ಕೆ ಒಳ್ಳೆಯ ಉಪಾಯ ಅಂದರೆ ನಿಮಗೆ ಎಲ್ಲಿ ಬರಲಿಕ್ಕಾಗತ್ತೆ, ಪುರುಸೊತ್ತಿಲ್ಲ, ಆದರೂ ನಾಳೆ ನಮ್ಮ ಮನೆಗೆ ಬಂದರೆ ಒಳ್ಳೆಯದು ಅಂತ ಆ ಥರ ಹೇಳೋದು ಅಧ್ಯಾಯ ಅಂತ. ಅದು ಅದನ್ನು ಕನ್ಫರ್ಮ್ ಮಾಡ್ತಕ್ಕಂಥದ್ದು. ಅದು 1-2 ಸರ್ತಿ ಹೇಳಿದರೆ ತಾತ್ಪರ್ಯ ಉಂಟು. ಖಂಡಿತ ಬನ್ನಿ, ಉದಾಸೀನ್ಯ ಮಾಡಬೇಡಿ, ನಾಳೆ ನಮ್ಮ ಮನೆಗೆ ಬನ್ನಿ ಅಂತೇಳಿ. ಹಾಗೆ ಅದನ್ನು ಹೇಳಿದ್ದನ್ನು ಅವಧಾರಣಾರ್ಥಕ ಒಂದು, ಅಧ್ಯಾಯ ಸಮಾಪ್ತಿ ಸೂಚಕ ಒಂದು. ಈಗ ಅನೇಕ ಉದ್ದೇಶವನ್ನು ಇಟ್ಕೊಂಡು ಯ ಏವಂ ವೇದ ಯ ಏವಂ ವೇದ ಅಂತಾರೆ. ಇವಾಗ ಈ ಖಂಡ ಇಲ್ಲಿಗೆ ಮುಗಿಯಿತು. ಇನ್ನೊಂದು ಖಂಡ ನಾವು ಪ್ರಾರಂಭಿಸುವ ಹಾಗಿಲ್ಲ. ಇನ್ನೂ ಒಂದು 5 ನಿಮಿಷ ಇದೆ. ಇವತ್ತು 5 ನಿಮಿಷ ಬೇಗ ಮುಗಿಸೋಣ. ಯಾಕೆಂದರೆ ಮುಕ್ತಾಯದ ದಿವಸ ಒಂದು 5 ನಿಮಿಷ ನಿಮಗೆ ಆರಾಮ, ಈ ಕಾಟದಿಂದ ಬಿಡುಗಡೆ. ಆದರೆ ಈ ಉಪನಿಷತ್ತಿನ ಚಿಂತನೆ, ಈ ಒಂದು ಖಂಡ, ಒಂದು ಅಧ್ಯಾಯ ಇಡೀ ನಾವು ಈ 13 ದಿನಗಳಲ್ಲಿ ಒಂದು ಅಧ್ಯಾಯವನ್ನು ಸುಮಾರಾಗಿ ಚಿಂತನೆ ಮಾಡಿದೆವು. ಇದರ ಇನ್ನೊಂದು ಅಧ್ಯಾಯ ನಾವು ಆಗ ಹೇಳಿದಂತೆ ಮುಂದಿನ ವರ್ಷ ಜನವರಿ ತಿಂಗಳಲ್ಲಿ 22ರಿಂದ 31ರವರೆಗೆ 10 ದಿವಸ ಇದರ ಮುಂದುವರಿಕೆ. ಯಾಕೆಂದರೆ ದೊಡ್ಡ ಉಪನಿಷತ್ತಿದು. ಮುಂದಿನ 10 ದಿವಸದಲ್ಲಿ ಮುಗಿಯುತ್ತೆ ಅಂತ ತಿಳ್ಕೋಬೇಡಿ. ಇದು 9 ಅಧ್ಯಾಯಗಳಿವೆ ಇದರಲ್ಲಿ, ಈ ಉಪನಿಷತ್ನಲ್ಲಿ. ಈಗ ಒಂದು ಅಧ್ಯಾಯ ಮುಗಿಯಿತು ಈ ಬಾರಿ, ಮುಂದಿನ ಬಾರಿ ಇನ್ನೊಂದು ಅಧ್ಯಾಯ ಮುಗಿಬೋದು ಬಹಳ ಅಂದರೆ ಮತ್ತೂ 7 ಅಧ್ಯಾಯ ಇರುತ್ತೆ. ಹಾಗಾಗಿ ಪ್ರಾಯ ಇದು 7-8 ಬಾರಿ ನಾವು ಇದನ್ನು ಮುಂದುವರಿಸುವ ಪ್ರಸಂಗ ಇರಬಹುದು. ಅದು ನಿಮ್ಮ ಕೈಯಲ್ಲೂ ಇಲ್ಲ, ನನ್ನ ಕೈಯಲ್ಲೂ ಇಲ್ಲ. ಭಗವಂತ ಎಷ್ಟು ನುಡಿಸ್ತಾನೆ ಅಷ್ಟು ನುಡಿಯೋದಷ್ಟೇ ನನ್ನ ಕೆಲಸ. ಅದು ಎಷ್ಟು ಪ್ರಲಾಂಗ್ ಆಗುತ್ತೆ ಅನ್ನೋದು ಆ ಲೆಕ್ಕ ಅವನದ್ದು ಹೊರತು ನಮ್ಮದಲ್ಲ. ಅದು ನನಗೂ ಗೊತ್ತಿಲ್ಲ. ಆದರೆ ಮುಂದಿನ ಬಾರಿಗೆ ಮುಗಿಯೋದಿಲ್ಲ, ಇಷ್ಟು ಮಾತ್ರ ನಮಗೆಲ್ಲರಿಗೂ ಗೊತ್ತಿರಬೇಕಷ್ಟೇ. ಹಾಗಾಗಿ ಇಡೀ ಉಪನಿಷತ್ ಪ್ರಪಂಚದಲ್ಲೇ ಅನ್ಯಾದೃಶವಾದ ಉಪನಿಷತ್ತಿದು. ಯಾಕೆಂದರೆ ಇಷ್ಟು ಜೀವನದ ಒಳನೋಟವನ್ನು, ಅಲ್ಲಿ ಇರತಕ್ಕಂಥ ಭಗವಂತನ ಅಚಿಂತ್ಯ ಶಕ್ತಿಯನ್ನು ಬಿಡಿಸಿ ತೋರಿಸಿದ ಉಪನಿಷತ್ತು ಇನ್ನೊಂದಿಲ್ಲ. ನೀವು ಈ 10 ಉಪನಿಷತ್ತು, ತುಂಬ ಉಪನಿಷತ್ತುಗಳಿವೆ, ಅದು ಬಿಡಿ. ಈ 10 ಉಪನಿಷತ್ತು ಬಹಳ ಇಂಪಾರ್ಟೆಂಟು. 4 ವೇದಗಳಿಗೆ ಸಂಬಂಧಪಟ್ಟು 10 ಉಪನಿಷತ್ತುಗಳು. ಋಗ್ವೇದದ್ದು, ಯಜುರ್ವೇದದ್ದು 4 ಇದೆ, ಸಾಮವೇದದ್ದು 2 ಇದೆ, ಅಥರ್ವೇದದ್ದು 3 ಇದೆ, ಋಗ್ವೇದದ್ದು ಒಂದೇ ಉಪನಿಷತ್ತಿರೋದು. ಆದರೆ ಈ ಒಂದು ಉಪನಿಷತ್ತಿನಲ್ಲಿ 2 ಉಪನಿಷತ್ತಿದೆ. ಒಂದು ಆತ್ಮೋಪನಿಷತ್ತು, ಒಂದು ಸಂಹಿತೋಪನಿಷತ್ತು ಅಂತ. ಆ ಆತ್ಮೋಪನಿಷತ್ತಿನಲ್ಲಿ ನಾವಿದ್ದೇವೆ ಈಗ. ಅದರಲ್ಲಿಯೂ ಬರೀ ಅಷ್ಟಕ ಅಂತ, ಇನ್ನು ಬರೀ 8 ಚಾಪ್ಟರ್ನದ್ದು ಆತ್ಮೋಪನಿಷತ್ತು ಅಂತ ಒಂದು ಚಿಕ್ಕದು ಒಂದು ಮಾಡಿ, ಅದಕ್ಕೆ ಶಂಕರರ ಭಾಷ್ಯವನ್ನು ಪ್ರಿಂಟ್ ಮಾಡಿ ರಾಮಕೃಷ್ಣ ಆಶ್ರಮದವರು ಎಲ್ಲರೂ ಹಾಗೆ ಮಾಡ್ತಾ ಇದ್ದಾರೆ. ವಸ್ತುತಃ ಶಂಕರರು ಇಡೀ ಈ 9 ಅಧ್ಯಾಯಕ್ಕೂ ವ್ಯಾಖ್ಯಾನ ಬರೆದಿದ್ದಾರೆ. ಅದನ್ನು ಬಿಟ್ಟೇ ಬಿಟ್ಟಿದ್ದಾರೆ, ಯಾರಿಗೂ ಗೊತ್ತಿಲ್ಲ ಅದು. ಅಂದರೆ ಇದನ್ನು ವ್ಯಾಖ್ಯಾನ ಬರೆದವರು ಇಬ್ಬರೇ, ಶಂಕರರು ಬರೆದಿದ್ದಾರೆ, ಮಧ್ವರು ಬರೆದಿದ್ದಾರೆ. ಮತ್ತು ಯಾರೂ ಬರೀಲಿಲ್ಲ ಈ ಇಷ್ಟು ದೊಡ್ಡ ಉಪನಿಷತ್ತಿಗೆ. ರಾಮಾನುಜೀಯರಲ್ಲಿ ಯಾರೂ ಬರೆದಿಲ್ಲ. ಅಂಥ ಒಂದು ಮಹತ್ತಾದ 2 ಉಪನಿಷತ್ತು. ಅದಕ್ಕೆ ಮಹೈತರೇಯ ಉಪನಿಷತ್ತು ಅಂತ ಇದಕ್ಕೆ ಹೆಸರು. ಯಾಕೆಂದರೆ ಒಂದೊಂದು ಉಪನಿಷತ್ತು ಐತರೇಯ ಉಪನಿಷತ್ತು, ಅದು 2 ಒಟ್ಟಾದಾಗ ಮಹೈತರೇಯ. ಅಂಥ ಮಹೈತರೇಯ ಉಪನಿಷತ್ತಿನ ಒಂದು ಅಪೂರ್ವ ಉಪಾಸನೆಯ ಮುಖಗಳನ್ನು ಪ್ರಾಯ ನಾವು ಎಲ್ಲಿಯೂ ಕೇಳುವ ಸಾಧ್ಯತೆ ಇಲ್ಲ. ಅಂಥ ಒಂದು ಅಪೂರ್ವ ಉಪನಿಷತ್ತನ್ನು ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಯಾಕೆಂದರೆ ಕೇಳುವುದನ್ನು ನೋಡಬೇಕು, ನೋಡುವುದಕ್ಕೋಸ್ಕರ ಕೇಳೋದು. ಹಾಗಾಗಿ ಅದನ್ನು ನೋಡು,
ಕೇಳು ಅಂತ ಹೇಳ್ತಾರೆ ಉಪನಿಷತ್ಕಾರರು. ಅಂಥ ಯೋಗ ನಮಗೆ ಭಗವಂತ ಕರುಣಿಸಲಿ. ಮುಂದಿನ ಉಪನಿಷತ್ತಿಗೆ ನಾವು ಹೋಗೋ ಮುಂಚೆ ಈ ಒಂದು ಅಧ್ಯಾಯ ನಮಗೆ ಚೆನ್ನಾಗಿ ಅರ್ಥ ಆಗಲಿ ಅಂತ ಭಗವಂತನ ಹತ್ರ ಪ್ರಾರ್ಥಿಸೋಣ. ಇಷ್ಟು ಮಾತುಗಳನ್ನು ಹೇಳಿ ಇವತ್ತಿನ ಈ ಉಪನಿಷತ್ ಪ್ರವಚನವನ್ನು ಮತ್ತು ಈ ಬಾರಿಯ ಈ ಮಾಲಿಕೆಯ ಕೊನೆಯ ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.